ಇವತ್ತಿನ ಈ ಕಾರ್ಯಕ್ರಮವನ್ನು ಈಗ ನಾವು ಪ್ರಾರಂಭ ಮಾಡ್ತೀವಿ. ಮೊದಲಿಗೆ ಡಾಕ್ಟರ್ ಪಿಚ್ಚಳ್ಳಿ ಶ್ರೀನಿವಾಸ್ ಅವರ ಒಂದು ಪರಿಚಯವನ್ನು ಪುಟ್ಟಯ್ಯ ಅವರು ಮಾಡಿಕೊಡ್ತಾರೆ. ಅವರಿಗೆ ಈಗ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಒಂದು ಕೊಂಚ ಬದಲಾವಣೆ. ಈಗ ಕಾರ್ಯಕ್ರಮದ ಕುರಿತು ಒಂದು ಪ್ರಾಸ್ತಾವಿಕ ಮಾತನ್ನು ಆಡ್ತಾರೆ. ಎಲ್ಲ ಸ್ನೇಹಿತರೆ, ಪುಟ್ಟಯ್ಯನವರೇ, ಡಾಕ್ಟರ್ ಪಿಚ್ಚಳ್ಳಿ ಶ್ರೀನಿವಾಸ್ ಅವರೇ, ಅಧ್ಯಕ್ಷೆ ಮತ್ತು ನಮ್ಮ ಕಾರ್ಯದರ್ಶಿಯಾದಂಥ ನಾಗರಾಜ್ ಮತ್ತು ನಮ್ಮೆಲ್ಲ ಸದಸ್ಯರು ಮತ್ತು ಇವತ್ತಿನ ಬರೀ ನಮ್ಮ ಸದಸ್ಯರಷ್ಟೇ ಅಲ್ಲ, ಆಸಕ್ತಿ ಇರ್ತಕ್ಕಂಥ ಸಾರ್ವಜನಿಕರು ಕೂಡ, ಮಕ್ಕಳು ಎಲ್ಲರೂ ಬಂದಿದ್ದೀವಿ. ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಇದು ಒಂದು ಆಕಸ್ಮಿಕವಾಗಿ ನಾವು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ಬಹಳ ಸಮಯದ ಹಿಂದೆ ಈ ಕ್ಲಬ್ನಲ್ಲಿ ನಿಮಗೆಲ್ಲ ಗೊತ್ತಿದೆ, ನಮ್ಮ ಅಪ್ಕೆರೆ ತಿಮ್ಮರಾಜು ಅವರು ಬಂದು ಅವರು ನಮ್ಮ ಇವ್ರ ಜೊತೆಯಲ್ಲಿ ಯಾರು ಬೆಂಗಳೂರಿನ ಮುದ್ದುಕೃಷ್ಣ ಅವ್ರ ಜೊತೆಯಲ್ಲಿ ಬಂದು ಒಂದು ಕಾರ್ಯಕ್ರಮ, ರತ್ನಮಾಲಾ ಪ್ರಕಾಶ್, ಶಿವಮೊಗ್ಗ ಸುಬ್ಬಣ್ಣ ಎಲ್ಲ ಬಂದು ಆಡುವಂಥದ್ದಿತ್ತು. ಆ ನಂತರದಲ್ಲಿ ಮತ್ತೊಂದು ಸರಿ ನಮ್ಮ ಲೈಬ್ರರಿ ಇನಾಗ್ರೇಷನ್ ಆವಾಗ ನಮ್ಮ ಇವ್ರ ಜೊತೆಯಲ್ಲಿ ಬಂದ್ಬಿಟ್ಟು ಸಿದ್ದರಾಮಯ್ಯನವರು, ಎಸ್ ಟಿ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಪ್ರೊಫೆಸರ್ ಎಸ್ ಟಿ ಸಿದ್ದರಾಮಯ್ಯನವರು ಬಂದು ಅಡುಗಾಕಿಯನ್ನು ಮಾಡಿದರು. ಬಟ್ ನಾವು ಪಿಚ್ಚಳ್ಳಿ ಅವರ ಇದನ್ನು ಅಲ್ಲಿ ಇಲ್ಲಿ ಇವುಗಳಲ್ಲಿ ಕೇಳ್ತಾ ಇದ್ರು. ಆದರೆ ನಮ್ಮದವರು ಅದೇನೋ ಅಲ್ಲಿ ಇಲ್ಲಿ ಅವರಿಗೆ ನಮ್ಮ ಪರಿಚಯನೇ ಆಗಲಿಲ್ಲ, ಅವಕಾಶ ನಾವು ಕೂಡ ಬರಲಿಲ್ಲ. ನಮ್ಮ ಅವರ ಇವೆಲ್ಲ ಒಂಥರ ಸಮಾನವಾಗಿದ್ದಾವೆ ಆಸಕ್ತಿಗಳೆಲ್ಲ. ಅವರಿಗೂ ಸ್ವಲ್ಪ ಕಾಡು ತಿರುಗೋದು ಇವೆಲ್ಲ. ಅವರು ನಮ್ಮ ಬಿಳ್ಮನೆ ರಾಮದಾಸ್ ಅವರ ಜೊತೆಯಲ್ಲಿ ಈ ಭಾಗದಲ್ಲಿ ಭಾಳ ಓಡಾಡಿದ್ದಾರೆ, ಮಲೆನಾಡನ್ನು ಚೆನ್ನಾಗಿ ಇದು ಮಾಡಿದ್ದಾರೆ. ಮತ್ತು ಶಿವರುದ್ರಯ್ಯನವ್ರ ಜೊತೆ ಸಿನಿಮಾ ಇದಕ್ಕೂ ಕೂಡ ಅವರು ಈ ಕಡೆ ಬಂದು ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ನಮಗೆ ಗೊತ್ತಿತ್ತು. ಆದರೆ ಇದಕ್ಕಿದ್ದಂಗೆ ನಮ್ಮ ಪುಟ್ಟಯ್ಯನವರು ಒಂದು ಫೋನ್ ಮಾಡೋದು, ದಯಾನಂದ್ ಹೀಗೆ ನಮ್ಮ ಪಿಚ್ಚಳ್ಳಿ ಅವರು ಈ ಕಡೆ ಬರ್ತಾ ಇದ್ದಾರೆ, ಹೀಗೆ ಕುಪ್ಪಳ್ಳಿಗೆ ಬರ್ತಾ ಇದ್ದಾರೆ, ಅವರು ಶಂಕರಘಟ್ಟಕ್ಕೆ ಬರ್ತಾರೆ, ಹಾಗೆ ಕುಪ್ಪಳ್ಳಿಗೆ ಬಂದು ಹೋಗ್ತಾ ಇದ್ದಾರೆ, ಹೀಗೆ ನೀವೇನಾದ್ರು ಅವಕಾಶ ಇದ್ದರೆ ನೋಡ್ಬೋದು ಹೀಗೆ ಅಂತ. ಯಾಕಂದರೆ ನಮ್ಮ ಕ್ಲಬ್ಬಿನ ಚಟುವಟಿಕೆಗಳನ್ನೆಲ್ಲ ಪುಟ್ಟಯ್ಯನವರು ಭಾಳ ಸಮಗ್ರವಾಗಿ ಮೊದಲಿಂದ ನೋಡ್ತಾ ಬಂದಿದ್ದಾರೆ ಮತ್ತು ಒಂಥರ ವಿಮರ್ಶಾತ್ಮಕವಾಗಿ ಅವರು ನೋಡ್ತಾ ಬಂದಿರೋಂಥದ್ದು. ನಮ್ಮ ಕ್ಲಬ್ಬಿನ 25ನೇ ವರ್ಷದ ಸಂದರ್ಭದಲ್ಲಿ ಬಂದಿರತಕ್ಕಂಥ ನಮ್ಮ ಒಂದು ಪುಸ್ತಕಕ್ಕೆ ಹಸಿರೊಳಲು ಅಂತ ಹೆಸರಿಟ್ಟಿದ್ದೇ ಪುಟ್ಟಯ್ಯನವರು. ಅವರು ಆಮೇಲೆ ಹೇಳ್ತಿದ್ದಂಥ ಸ್ನೇಹಿತರು, ಏನು ಒಂದು ಮಲೆನಾಡು ಕ್ಲಬ್ಬಿನ ಒಂದು ಪುಸ್ತಕಕ್ಕೆ ನೀವು ಹಸಿರೊಳಲು ಅಂತ ಒಂದು ಹೆಸರನ್ನು ಕೊಟ್ಟು ಇದು ಮಾಡಿದ್ರಿ, ನಿಮ್ಮದೇ ಯಾವ್ದಾದ್ರು ಪುಸ್ತಕಗಳಿಗೆ ಹೆಸರು ಇಡ್ಬೋದಾಗಿತ್ತಲ್ಲ ಹೀಗೆ ಅಂತೇಳಿ. ಆದರೆ ಅವರು ಭಾಳ, ಯಾಕಂದರೆ ನಮ್ಮ ಕಾರ್ಯಕ್ರಮಗಳು ಅವು ಇವು ಈ ಥರದನ್ನೆಲ್ಲ ಅವರು ನೋಡ್ತಾ ಇದ್ದ ಹತ್ತಿರದಿಂದ. ಒಂದು ಕ್ಲಬ್ಬು ಅದು ಹೇಗೆ ಜೀವಂತವಾಗಿದೆ ಅನ್ನೋಂಥದ್ದು ಅವರು ಸಾಹಿತಿಯಾಗಿ ಅವರು ಗಮನಿಸಿದ್ರು. ಹಾಗಾಗಿ ಅವರು ಅದಕ್ಕೆ ಇದು ಮಾಡಿರೋದು. ಆ ಸಂದರ್ಭದಲ್ಲೂ ಕೂಡ ಅವರು ಅತಿಥಿಗಳಾಗಿ ನಮ್ಮ ಜೊತೆಯಲ್ಲಿ ಇದ್ದಂಥದ್ದು. ಈಗ ಮೊನ್ನೆ ಆ ಪುಸ್ತಕದ ಬಗ್ಗೆ ಆಗಿ ಒಬ್ಬರು ಸಕಲೇಶ್ಪುರದಿಂದ ಭಾಳ ಒಂದು ಓದಿ ಭಾಳ ದೀರ್ಘವಾಗಿ ಪುಸ್ತಕದ ಬಗ್ಗೆ ಮತ್ತು ಈ ಕ್ಲಬ್ಬಿನ ಬಗ್ಗೆ ಹೆಮ್ಮೆ ಪಟ್ಟು ಬರೆದಿದ್ದಾರೆ. ಶಿವಶಂಕರ್ ಅಂತೇಳಿ ಅವರು. ಅದನ್ನೆಲ್ಲ ಓದಿದ್ದೀನಿ. ಬಟ್ ನನಗೂ ಒಂದು ಪ್ರತಿ ಬೇಕು ಅಂತ. ಈಗ ನಮ್ಮಲ್ಲಿ ಏನಾಗ್ಬಿಟ್ಟಿದೆ, ಪ್ರತಿಯೇ ಮುಗಿದೋಗಿದೆ, ಮತ್ತೇನಾದ್ರು ಒಂದು 500 ಪ್ರತಿ ಹಚ್ಚಾಕ್ಸೋದಕ್ಕೆ ಏನಾದ್ರು ಮಾಡಬೇಕಾಗಿದೆ, ನೋಡ್ತಾ ಇದ್ದೀವಿ. ಹೀಗೆ ಪುಟ್ಟಯ್ಯನವರು ಹೇಳಿದವಾಗ ಅಥವಾ ಅವ್ರು ಯಾರು ಈ ಥರದ ಸಾಹಿತ್ಯ ಹೇಳಿದವಾಗ ನಾವು ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಗಣಪತಿಯವರಿಗೂ ಹೇಳಿದ್ರು, ನಮ್ಮ ಜೊತೆಯಲ್ಲಿ ಗಣಪತಿಯವರು ಎಲ್ಲದಕ್ಕೂ ಸ್ಪಂದಿಸ್ತಾ ಇರ್ತಕ್ಕಂಥದ್ದು ನೀವು ಎಲ್ಲ ನೋಡಿದ್ದೀರಿ. ಅದು ಕ್ಲಬ್ಬಿನ ವಿಚಾರದಲ್ಲಿ ಎಲ್ಲ ನಮ್ಮ ಕಾರ್ಯಕ್ರಮಗಳು ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು. ಆಮೇಲೆ ಇಲ್ಲ, ಮೊದಲು ಅವ್ರು ಬರೋಕ್ಕೆ ಹೇಳಿ ಮತ್ತು ಉಳಿದೆಲ್ಲ ನೋಡೋಣ ಹೀಗೆ ಅಂತ ಹೇಳ್ಕೊಂಡು ಮಾಡಿದ್ರು. ಹಾಗಾಗಿ ಅವ್ರು ನಿನ್ನೆನೇ ಬಂದರು, ಉಳಿದ್ರು. ಇವತ್ತು ಗಣಪತಿಯವರು ಅವ್ರನ್ನ ಕರ್ಕೊಂಡು ಕುಪ್ಪಳ್ಳಿ ಕಡೆ ಎಲ್ಲ ಹೋಗಿ ನವಿಲ್ಕಲ್ಲಿಂದ ಹಿಡಿದು ಕುಪ್ಪಳ್ಳಿ ಎಲ್ಲ ಭಾಗಗಳನ್ನು ಇದು ಮಾಡಿ ಅವರ ಕುವೆಂಪು ಅಧ್ಯಯನ ಸಂಸ್ಥೆಗೂ ಕರ್ಕೊಂಡೋಗಿ ಕರ್ಕೊಂಡು ಬಂದರು. ಆದರೆ ಪಿಚ್ಚಳ್ಳಿ ಅವರ ನೇರ ಪರಿಚಯ ಆಗಿದ್ದು ನಮಗೆ ನಿನ್ನೆನೇ. ಹಾಗಾಗಿ ಅವರು ಒಡನಾಟದಲ್ಲಿ ಭಾಳ ಕಾಲ ಇದ್ದಂಥ ಪುಟ್ಟಯ್ಯನವರು ಅವರ ಬಗ್ಗೆ ಆಗಿ ಒಂದು ಸ್ವಲ್ಪ ಪರಿಚಯನ ಆಳವಾಗಿ ಮಾಡಿಕೊಡ್ಬೇಕು ಅಂತೇಳಿ ಅವ್ರ ಕೇಳೋದು. ಅಣ್ಣಗೆ ಯಾಕೆಂದರೆ ಸುಮಾರು 30-35 ವರ್ಷಗಳ ಒಡನಾಡಿಗಳು. ಅವ್ರ
ಅಷ್ಟು ವರ್ಷದ ಚರಿತ್ರೆ ಬಿಟ್ಟಿಟ್ಟು ನನ್ನ ಗತಿ ಏನು ಅಂತ ನನಗೆ ನಾನು ಡಾಕ್ಟರ್ ಪಿಚ್ಚಳ್ಳಿಯವರು ಸುಮಾರು ಕನಿಷ್ಠ 30ರಿಂದ 35 ವರ್ಷಗಳ ಒಡನಾಡಿದ್ದು. ಪಿಚ್ಚಳ್ಳಿಯವರದು ಕೋಲಾರ ಜಿಲ್ಲೆ, ನಂದು ಚಿಕ್ಕಮಗಳೂರು ಜಿಲ್ಲೆ. ಬಟ್ ನಮ್ಮಿಬ್ಬರು ಒಡನಾಟ ಬೆಳೆದದ್ದು ಈ ಸಂಘಟನೆ, ಹೋರಾಟ, ಚಳುವಳಿ ಈ ಕಾರಣಕ್ಕಾಗಿ. ಅವರು ಹೋರಾಟದ ಹಾಡು ಹೇಳ್ತಿದ್ದವರು, ಅದು ನಾನು ಹೋರಾಟದಲ್ಲಿ ಇದ್ದವನು. ಹಾಗಾಗಿ ಈ ಕಾರಣಕ್ಕಾಗಿ ನನಗೆ ಅವರಿಗೆ ಒಡನಾಟ ಬೆಳೀತು. ಮತ್ತು ಕಳೆದ 30-35 ವರ್ಷಗಳಲ್ಲಿ ನಾವಿಬ್ಬರು ಒಂದೇ ವೇದಿಕೆಯಲ್ಲಿ ಹಲವಾರು ಬಾರಿ ಭೇಟಿಯಾಗಿದ್ದೀವಿ. ಅಂದರೆ ಒಂದೇ ವೇದಿಕೆಯಲ್ಲಿ ಭಾಷಣ ಮಾಡೋದು, ಹಾಡು ಹೇಳೋದು ಇತ್ಯಾದಿಗಳು. ರೀಸೆಂಟಾಗಿ ಇದೇ ತಿಂಗಳು 18-19 ಲಾಸ್ಟ್ ಮಂತ್ 18-19 ತಾರೀಕು ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಒಂದು ರಾಜ್ಯ ಮಟ್ಟದ ಅಧ್ಯಯನ ಶಿಬಿರದಲ್ಲಿ ಹೋರಾಟದ ಹಾಡುಗಳ ಬಗೆಗೆ ಪಿಚ್ಚಳ್ಳಿಯವರು ನಾನು ಒಟ್ಟಿಗೆ ಇದ್ವಿ. ಈ 35 ವರ್ಷಗಳ ಒಡನಾಟ ಹತ್ತತ್ರಗಿರೋದ್ರಿಂದ ನಾವಿಬ್ಬರು ಮಾತಾಡ್ಕೊಳ್ಳುವಾಗ ಯಾವ ಬಹುವಚನ ಬಳಸ್ತೋ, ಯಾವ ಏಕವಚನ ಬಳಸ್ತೋ ಅಂತ ನಮಗೆ ಗೊತ್ತಾಗಲ್ಲ. ಮಾತಾಡೋದಕ್ಕೆ ಏಕವಚನ ಬಹುವಚನ ಒಟ್ಟಿಗೆ ಬರುತ್ತೆ. ನೆಕ್ಸ್ಟ್ 5-6 ನಿಮಿಷ ಮಾತಾಡುವಾಗ ಈ ರೀತಿ ಬಹುವಚನ ಏಕವಚನ ಬಂದರೆ ಅದು ಬೇರೆ ಕಾರಣಕ್ಕಲ್ಲ, ಅಭ್ಯಾಸ ಫಲದಿಂದ ಬಂದಿದೆ ಅಂತ ನೀವು ತಿಳ್ಕೊಬೇಕಂತ ಕೇಳ್ಕೊಳ್ತೀನಿ. ಸರ್ಕಾರಿ ದಾಖಲಾತಿ ಪ್ರಕಾರ ಡಾಕ್ಟರ್ ಪಿಚ್ಚಳ್ಳಿ ಶ್ರೀನಿವಾಸ್ ಅವರ ಹುಟ್ಟಿದ ದಿನಾಂಕ 1/6/63 ಅಂತ ಇದೆ. 1/6 ಅಂತ ನಮ್ಗೆ ಸ್ವಲ್ಪ ಡೌಟು, ಅವರು ಬೇರೆ ದಿನಾಂಕದಲ್ಲಿ ಹುಟ್ಟಿರ್ತಾರೆ. ಆ ಸಮಯದಲ್ಲಿ ಹುಟ್ಟಿರ್ತಾರೆ, ಎಲ್ಲರದ್ದು 1/6/67 ಅಂತ. ಅನಂತರ ಇವರು BA ಓದಿದರು. ಕೋಲಾರ ಜಿಲ್ಲೆ KGF ತಾಲೂಕಿನ ಪಿಚ್ಚಳ್ಳಿ ಎಂಬಂಥ ಒಂದು ಬಡ ಕುಟುಂಬದ ಅಂದ ಬಂದಂಥವರು. ಅನಂತರದಲ್ಲಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಹುಟ್ಟಿ ಆದಮೇಲೆ ಅಲ್ಲಿ ಹಾಡುಗಳನ್ನು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಪ್ರಚುರಪಡಿಸಿತು. ಮೊದಲಿಗೆ ತೆಲುಗಿನಲ್ಲಿದ್ದಂಥ ಹಾಡುಗಳನ್ನು ಕೋಟೆನಾಡಿ ರಾಮಯ್ಯ ಅವರು ಕನ್ನಡಕ್ಕೆ ತಂದರು. ಆ ಕನ್ನಡಕ್ಕೆ ತಂದ ಹಾಡುಗಳಿಗೆ ಆಂಧ್ರದ ತೆಲುಗಿನಲ್ಲಿ ಯಾವ ನಾದ ಮತ್ತು ಮಟ್ಟಿನಲ್ಲಿ ಹಾಡ್ತಿದ್ದರೋ ಗದ್ದರ್ ಅವರು, ಅದೇ ಮಟ್ಟು ನಾದಗಳನ್ನು ಕನ್ನಡಕ್ಕೆ ಅಷ್ಟೇ ಒರಿಜಿನಲ್ ತಂದುಕೊಟ್ಟಂಥವರು ಡಾಕ್ಟರ್ ಪಿಚ್ಚಳ್ಳಿಯವರು. ಮತ್ತು ಆ ಸಮಯದಲ್ಲಿ ಕನಿಷ್ಠ ಒಂದು 25-30 ವರ್ಷಗಳವರೆಗೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ದಲಿತ ಕಲಾಮಂಡಳಿಯ ಟೀಮನ್ನು ಕಟ್ಟಿಕೊಂಡು ಹೋಗಿ ಆಡಿದ್ದಾರೆ. ಇವರ ಪ್ರಭಾವದಿಂದ ಕೋಲಾರದಿಂದ ಬೆಳಗಾವರೆಗೆ, ಕೆಳಗಡೆ ಮಡಿಕೇರಿಯಿಂದ ಬೀದರ್ವರೆಗೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಮೇನ್ ಸಿಂಗರು ಮತ್ತು ಹೋರಾಟದ ಹಾಡುಗಳಿಗೆ ಕೋರಸ್ ಕೊಡ್ತಕ್ಕಂಥವರು ಅಸಂಖ್ಯ ಪ್ರಮಾಣದಲ್ಲಿ ಕ್ರಿಯೇಟ್ ಆದರು. ಅದು ಎಷ್ಟು ಮಟ್ಟಿಗೆ ಅವರ ಸಂಖ್ಯೆ ಇದೆ ಅಂತಂದರೆ ಸ್ವತಃ ಪಿಚ್ಚಳ್ಳಿಯವರಿಗೆ ಗೊತ್ತಿಲ್ಲ. ಲಾಸ್ಟು 24ನೇ ಇಸವಿಯ ಡಿಸೆಂಬರ್ 22ನೇ ತಾರೀಕೇನೋ ಪಿಚ್ಚಳ್ಳಿಯವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು ಅಂತೇಳಿ ಒಂದು ಅಭಿನಂದನಾ ಸಮಾರಂಭ ಇಟ್ಟಿದ್ರು ಕೋಲಾರದಲ್ಲಿ. ಅಲ್ಲಿ ನನಗೆ ಮಾತಾಡೋಕ್ಕಾಗಿದ್ದರು ದಲಿತ ಕಲಾಮಂಡಳಿ ಮತ್ತು ಪಿಚ್ಚಳ್ಳಿ ಅಂತ. ಆವಾಗ ದೊಡ್ಡ ಪಟ್ಟಿಯನ್ನು ಕೊಟ್ಟೆ, ಇವರಿಗೆ ಎಷ್ಟು ಜನ ನೀವು ಹೇಳಿದ ಹಾಡುಗಳಿಂದ ಪ್ರಭಾವಿತರಾಗಿದೆ ಅಂತ. ಅಣ್ಣನಿಗೆ ಆಶ್ಚರ್ಯ ಆಯಿತು, ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಿಲ್ಲ ಅಂತ ಅಣ್ಣ ಹೇಳಿದ. ಅನಂತರದಲ್ಲಿ ಇವರ ಆಸಕ್ತಿ ರಂಗದ ಕಡೆ ಹೋಯಿತು. ಆ್ಯಕ್ಚುಲಿ ಇವರು ರಂಗ ಪ್ರವೇಶ ಮಾಡಲಿಕ್ಕೆ ಒಂದು ಟರ್ನಿಂಗ್ ಪಾಯಿಂಟು ಚೋಮನದುಡಿ ಸಿನಿಮಾ ನೋಡಿದ್ದರು ಅಲ್ಲ. ಚೋಮನದುಡಿ ಸಿನಿಮಾ ನೋಡ್ತಾರೆ ಅಣ್ಣ. ಆ ಚೋಮನದುಡಿ ಸಿನಿಮಾದಲ್ಲಿ ಇರುವಂಥ ಹಾಡುಗಳ ರಿದಮ್ ಇದೆಯಲ್ಲ, ಅದು ಹೋರಾಟದ ಹಾಡುಗಳ ರಿದಮ್ಗಿಂತ ಭಿನ್ನವಾಗಿದೆ. ಸಬ್ಜೆಕ್ಟ್ ಸೇಮ್ ಇದೆ, ಶೋಷಣೆ, ಅಪಮಾನ, ಮತ್ತೊಂದು ಹೋರಾಟದ ಹಾಡುಗಳ ಸಬ್ಜೆಕ್ಟ್ ಅದೇ. ಬಟ್ ಚೋಮನದುಡಿ ಇಲ್ಲಿ ಸಿನಿಮಾದಲ್ಲಿ ಇರ್ತಕ್ಕಂಥ ಹಾಡುಗಳಿಂದ ಅಣ್ಣ ಪ್ರೇರಿತನಾಗಿ ಅದರ ಡೈರೆಕ್ಟ್ರು BV ಕಾರಂತರು, ಅವರಿಂದ ನಾನು ಟ್ರೈನಿಂಗ್ ಪಡೆಯಬೇಕು ಅಂತ ಆಸೆ. ಇವರು ಸರಿ ಹೇಳ್ತಾರೆ, ನೀನು ಏನೆಲ್ಲ ಹೋರಾಟದ ಹಾಡು ಹೇಳೋನು, ಸಿನಿಮಾಕ್ಕೆ ಡೈರೆಕ್ಟ್ ಮಾಡ್ತಕ್ಕಂಥ BV ಕಾರಂತರ ಆ ಗರಡಿಯಲ್ಲಿ ನೀನಾಗಿ ಪಡಬೇಕು ಅಂತ. ಕೊನೆಗೆ ಇವರು ಆಸೆ ನೀರು ಈಡೇರಿಸಿಕೊಂಡು ಒಂದು 5 ವರ್ಷಗಳ ಕಾಲ ಮೈಸೂರಿನ ರಂಗಾಯಣದಲ್ಲಿ BV ಕಾರಂತ ಅವರ ಗರಡಿಯಲ್ಲಿ ಬಳಿಗೆ ಬಂದರು. ಅನಂತರದಲ್ಲಿ ಸಿನಿಮಾಗಳಿಗೆ ಹಾಡನ್ನು ಹಾಡಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಹಾಡನ್ನು ಹಾಡಿದ್ದಾರೆ. 15ರಷ್ಟು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಮತ್ತು ರಾಜ್ಯದ ತುಂಬೆಲ್ಲ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ, ಎಲ್ಲ ವಿಚಾರ ಸಂಕಿರಣಗಳಲ್ಲಿ, ಮೈಸೂರು ದಸರಾದಲ್ಲಿ ಇವರು ಹಾಡುಗಳನ್ನು ಹೇಳಿದ್ದಾರೆ. ಮುಂದುವರೆದು ಅಕ್ಕ ಸಮ್ಮೇಳನದಲ್ಲಿ 2 ಸಲ ಇವರ ತಂಡದೊಂದಿಗೆ ಅಲ್ಲಿ ಹಾಡನ್ನು ಹಾಡಿದ್ದಾರೆ. ಮತ್ತು ಇವರ ಪ್ರತಿಭೆಯನ್ನು ಮನ್ನಿಸಿ ಕರ್ನಾಟಕದ 2-3 ವಿಶ್ವವಿದ್ಯಾಲಯಗಳಿಗೆ ಸಿಂಡಿಕೇಟ್ ಮೆಂಬರ್ ಆಗಿದ್ದರು. ಮತ್ತು ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು ಒಂದವಧಿಗೆ. ಇತ್ತೀಚೆಗೆ ಕೋಲಾರದಲ್ಲಿರ್ತಕ್ಕಂತಹ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಇವರ ವಿದ್ವತ್ತು ಮತ್ತು
ಗೌರವಿಸಿ ಇವರಿಗೆ ಗೌರವ ಡಾಕ್ಟರೇಟನ್ನು ಪ್ರದಾನ ಮಾಡಿದ್ದಾರೆ. ಇಡೀ ಕರ್ನಾಟಕದ ಸಾಹಿತ್ಯ, ಕಲೆ, ಸಂಸ್ಕೃತಿಯ ವಲಯದಲ್ಲಿ ಡಾಕ್ಟರ್ ಪಿಚ್ಚಳ್ಳಿ ಅವರ ಹೆಸರು ಪ್ರಸಿದ್ಧವಾದದ್ದು ಮತ್ತು ಪ್ರಖ್ಯಾತವಾದದ್ದು. ಕೊನೆಗೆ ನಾವು ಹೇಳೋದಿಷ್ಟೇ, ಕರ್ನಾಟಕದಲ್ಲಿರ್ತಕ್ಕಂತಹ ಸಾಹಿತ್ಯ, ಸಾಂಸ್ಕೃತಿಕ ವಲಯ ಅದು ಏನಾದರೂ ಆಗೋಗಲಿ, ನಮಗೆ ಬೆಳಗ್ಗೆ ಪೇಪರ್ ತೆಗೆದ್ರೇ ಆ ಟೀಕೆ ಮಾಡಬೇಕು, ಅವ್ರಿಗೆ ಬೈಬೇಕು, ಅವ್ರು ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಅನ್ನೋ ಸುದ್ದಿಗಳು ಬರ್ತಾ ಇರ್ತವೆ. ನಮಗೂ ನಿಮಗೆ ಎಲ್ಲರೂ ಕಾಮನ್. ಅದನ್ನು ರಿಪೇರಿ ಮಾಡ್ತೇವೆ ಬಿಡ್ತೇವೆ ಬೇರೆ ಪ್ರಶ್ನೆ, ಅದು ನಮ್ಮ ವ್ಯಾಪ್ತಿಯಲ್ಲಿಲ್ಲ, ನಮ್ಮ ಸಾಮರ್ಥ್ಯದಲ್ಲಿ ಮೀರಿ ತಿಂದ್ಬಿಟ್ಟವು ಕೆಲವೆಲ್ಲ ಆಗಲ್ಲ. ಬಹುಶಃ ಮಲೆನಾಡು ಕ್ಲಬ್ ಏನಿದೆಯಾ, ಇದ್ರ ಜೊತೆಯಲ್ಲಿ ನಾನು ದಯಾನಂದ ಸರ್ ಹೇಳಿದಂಗೆ ಕಳೆದ 8 ವರ್ಷಗಳಿಂದ ಒಳಗಿನವನಾಗಿ ನಾನಿದ್ದೀನಿ. ಇಲ್ಲಿ ಅತ್ಯಂತ ಪ್ರಗತಿಪರವಾದ ಮತ್ತು ಜೀವಪರವಾದ ಕಾರ್ಯಕ್ರಮಗಳು ಅಂತ ಮನಸ್ಸುಗಳು ಇಲ್ಲಿದ್ದಾವೆ ಅನ್ನೋದು ನನಗೆ ಭಾಳ ಸಂತೋಷದ ಸಂಗತಿ. ಹಾಗಾಗಿ ನಾವು ಇಡೀ ಕಲಾರಂಗವನ್ನು, ಸಾಂಸ್ಕೃತಿಕ ರಂಗವನ್ನು, ಸಾಹಿತ್ಯ ರಂಗವನ್ನು ರಿಪೇರಿ ಮಾಡ್ತೀವಿ ಅನ್ನೋ ಸಾಹಸವನ್ನು ಬದಿಗಿಟ್ಟು ಆ ಆರೋಗ್ಯಕರವಾದ ಮನಸ್ಸುಗಳು ಹೊಸ ಕನಸುಗಳನ್ನು ಕಟ್ಟಿಕೊಂಡು ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ನಮ್ಮ ಇತಿಮಿತಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡಬಹುದು. ಅಂಥ ಪ್ರಯತ್ನದಲ್ಲಿ, ಅಂಥ ಗುರಿಯಲ್ಲಿ ಈ ಮಲೆನಾಡು ಕ್ಲಿಪ್ ಸಾಗಿದೆ ಅನ್ನೋದು ನನಗೆ ಭಾಳ ಸಂತೋಷದ ವಿಷಯ. ಮತ್ತು ಆಕಸ್ಮಿಕ ಕಾರ್ಯಕ್ರಮ ಹೆಂಗೆ ಶುರುವಾಯಿತು ಅಂದರೆ, ಪಿಚ್ಚಳ್ಳಿಯವರ ಕಾರ್ಯಕ್ರಮ 30ನೇ ತಾರೀಕು ಅಂದರೆ ನಿನ್ನೆ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅಣ್ಣಲ್ಲಿ ಬಂದಿದ್ದ. ಅಲ್ಲಿ ಬರೋ ಪೂರ್ವದಲ್ಲಿ ನಾನು ಹುಬ್ಬಳ್ಳಿಗೆ ಬರ್ತೀನಿ, ಒಂದು ದಿವಸ ಸ್ಟೇ ಮಾಡ್ತೀನಿ, ಹುಬ್ಬಳ್ಳಿ ನೋಡಿದ್ದೀನಿ, ಮತ್ತೊಂದು ಸಲ ಮಾಡ್ತೀನಿ ನಿಮ್ಮ ಜೊತೆಲ್ಲ ಅಂತ ಅಣ್ಣ ಹೇಳಿದ. ಅದಕ್ಕೆ ಬಂದಿರೋದ್ರಲ್ಲಿ ಒಂದು ಕಾರ್ಯಕ್ರಮ ಕೊಡಬಹುದಲ್ಲ ಅಂತ ಹೇಳ್ಬಿಟ್ಟು ದಯಾನಂದ ಸರಿಗೆ ಫೋನ್ ಮಾಡಿದೆ. ಅವರು ಕೇಳಿದ್ದಿಷ್ಟೇ, ಅವ್ರು ಎಂದು ಬರ್ತಾರೆ, ಎಷ್ಟು ಜನ ಬರ್ತಾರೆ, ಒಂದು ಕಾರ್ಯಕ್ರಮ ಮಾಡೋಣ, 6 ಗಂಟೆ ಮೇಲೆ ಶುರು ಮಾಡೋಣ ಅಂತಂದರು. ನಾನೀಗ ಅವ್ರಿಗೆ ಫೋನ್ ಮಾಡುವಾಗ ಇಲ್ಲಿ ಕಾರ್ಯಚಟುವಟಿಕೆಗಳು ಈಗಾಗಲೇ ಎಂಗೇಜ್ ಆಗಿದ್ದರೆ ಇದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ ಅಂತ ಒಂದು ಅನುಮಾನ ಇತ್ತು. ಅವರು ತಕ್ಷಣ ಒಪ್ಪಿಕೊಂಡಿದ್ದಾರೆ. ಮತ್ತು ನಿನ್ನೆಯಿಂದ ಅವರಿಗೆ ಕಂಪ್ನಿ ಕೊಟ್ಟಿದ್ದಾರೆ. ನಿನ್ನೆ ಬಂದು ಅಣ್ಣನ ಉಳ್ಕೊಂಡಿದ್ದ. ಮತ್ತು ಇವತ್ತು ಬೆಳಿಗ್ಗೆ ಗಣಪತಿಯವರು ಬಹುಶಃ ಮೇಡಮ್ ಅವ್ರ ಬಗ್ಗೆ ಕೋಪ ಮಾಡ್ಕೊಂಡಿದ್ರೇನೋ ಗೊತ್ತಿಲ್ಲ. ಒಂದು ವೇಳೆ ಕೋಪ ಮಾಡ್ಕೊಂಡ್ರೆ ನನ್ನ ಬರೋ ಹೊಟ್ಟೆಕಾಯಿ ಅಂತ ಕೇಳ್ತೀನಿ. ಯಾಕಂದರೆ ಅವರು 1:30 ಗಂಟೆ 2 ಗಂಟೆಗೆ ಫೋನ್ ಮಾಡಿದ್ರು. ಅವಾಗ ಅವ್ರನ್ನ ಒಟ್ಟಿಗೆ ಇದ್ವಿ, ನಾನು ಗಣಪತಿಯವರು. ನಾವು ಬೆಳಗ್ಗೆ 7 ಗಂಟೆಗೆ ಗಣಪತಿಯವ್ರ ಮನೆ ಬಿಟ್ಟಿದ್ದು. ಇವರಿಗೆ ಕಂಪ್ನಿ ಕೊಟ್ಟಿದ್ದಾರೆ ಸುಮಾರು 4 ಗಂಟೆವರೆಗೂ. ಆಮೇಲೆ ದಯಾನಂದ ಸರ್ ಅವರು ಕೂಡ ನೀನು ಹೇಳಿದ ತಕ್ಷಣ ಒಪ್ಪಿಕೊಂಡಿದ್ದಾರೆ. ನಿನ್ನ ಗಣಪತಿಯವರು ಕೂಡ ಬಂದಿದ್ದರು. ಅಂದರೆ ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜ ನಿರ್ವಹಣೆ ಮಾಡಲಿಕ್ಕೆ ಈ ಬಗ್ಗೆ ಆರೋಗ್ಯಕರವಾಗಿರ್ತಕ್ಕಂಥ ಮನಸ್ಸುಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೈ ಜೋಡಿಸ್ತವೆ. ಅದಕ್ಕೆಲ್ಲರೂ ನಾವು ಇದು ಕೂಡಿಕೊಟ್ಟುವ ಕೆಲಸ. ನಾವೊಂದು ಹಾಡು ಹೇಳಲಿ, ಒಂದು ಹಾಡು ಕೇಳಲಿ, ಒಂದು ಭಾಷಣ ಮಾಡಲಿ, ಒಂದು ಭಾಷಣವನ್ನು ಆಲಿಸಲಿ, ಅದು ಹೊಸ ನಾಡನ್ನು ಕಟ್ಟುವ ಬೌದ್ಧಿಕ ಕೆಲಸ, ಹೊಸ ನಾಡನ್ನು ಕಟ್ಟುವ ಶೈಕ್ಷಣಿಕ ಕೆಲಸ, ಹೊಸ ನಾಡನ್ನು ಕಟ್ಟುವ ಸಾಂಸ್ಕೃತಿಕ ಕೆಲಸ ಅನ್ನೋದರಲ್ಲಿ ನಾನು ನಂಬಿಕೆಯನ್ನು ಇದನ್ನು ಈ ಕ್ಲಬ್ಬು ಮುಂದುವರೆಸ್ತಿದೆ. ಹಾಗಾಗಿ ಕ್ಲಬ್ಬಿಗೆ, ಇದರ ಅಧ್ಯಕ್ಷರಿಗೆ, ಸದಸ್ಯರಿಗೆ, ವಿಶೇಷವಾಗಿ ಹಿರಿಯರಾದ ದಯಾನಂದ ಸರ್ ಅವರಿಗೆ, ಗಣಪತಿ ಸರ್ ಅವರಿಗೆ, ಉಳಿದಂತೆ ಎಲ್ಲರಿಗೂ ವಂದಿಸ್ಬಿಟ್ಟು ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಾನು ಒಂದು ಮಾತನ್ನು ಹೇಳಬೇಕಂತಿದ್ದೆ ಸಾರಿ. ಹೋರಾಟದ ಹಾಡು ಮಾತ್ರವೇ ಅಲ್ಲ, ಹೋರಾಟದ ಹಾಡುಗಳು, ಜನಪದ ಗೀತೆಗಳು, ತತ್ವಪದಗಳು, ವಚನಗಳು, ಅದಕ್ಕಿಂತ ಮುಖ್ಯವಾಗಿ ಇಡೀ ಕನ್ನಡ ಸಾಹಿತ್ಯದಲ್ಲಿ ಓದಲಿಕ್ಕೆ ಭಯಂಕರ ಕಷ್ಟ ಅಂತ ದೊಡ್ಡ ದೊಡ್ಡ ವಿದ್ವಾಂಸರು, ವಿಮರ್ಶಕರು ಕುಸುಮ ಬಾಲೆ ದೇವರ ಮಾದೇವ ಬರೆದಿರೋದು. ನಮ್ಗೆ ಅರ್ಥ ಆಗಲ್ಲ, ಓದಕ್ಕಾಗಲ್ಲ, ಅರ್ಥ ಆಗಲ್ಲ, ಓದಕ್ಕಾಗಲ್ಲ ಅಂತ ಏನು ಹೇಳ್ತಾರಲ್ಲ, ಅದನ್ನು ಅಣ್ಣ ಸುಮಾರು 7-8 ವರ್ಷಗಳಿಂದ ಸುಲಲಿತವಾಗಿ ಹಾಡಿಬಿಟ್ಟಿದ್ದಾರೆ. ಅದು ಹಾಡಿದ ಮೇಲೆ ಕುಸುಮ ಬಾಲೆ ನನಗೆ ಮತ್ತಷ್ಟು ಈಸಿ ಆಯಿತು. ಇಷ್ಟು ವಿಸ್ತೃತವಾದ ಪ್ರತಿಭೆಯನ್ನು ಹೊಂದಿರತಕ್ಕಂಥ ಪಿಚ್ಚಳ್ಳಿಯವರು ತಮ್ಮ ಆಯ್ತು ಸರ್. ತೀರ್ಥಹಳ್ಳಿಯ ಮಲೆನಾಡು ಕ್ಲಬ್ನ ಎಲ್ಲ
ಪದಾಧಿಕಾರಿಗಳೇ ಮತ್ತು ಈ ಕಾರ್ಯಕ್ರಮಕ್ಕಾಗಿ ಬಂದಿರುವಂತಹ ಎಲ್ಲ ಮಾನವರೇ, ನಿಮಗೆಲ್ಲ ಒಂದು ರೀತಿ ಏನೋ ಸ್ಪೆಷಲ್ ಥರ ಇದೆಯಲ್ಲ. ಜನಪದ ಗಾಯನ ಅಂದರೆ ತಾಳ ಇಲ್ಲ, ತಂಬೂರಿ ಇಲ್ಲ, ಇವರೇನು ಒಬ್ಬರೇ ನಿಂತ್ಕೊಂಡು ಮೈಕೈಗೆ ನಿಂತ್ಕೊಂಡ್ರಲ್ಲ ಅಂಥೇಳಿ ತಾಳ, ತಂಬೂರಿ, ಕಂಜರ, ತಮಟೆ ಎಲ್ಲವೂ ಇರಬೇಕು. ಅದರ ಜೊತೆಯ ಇದು ಕೂಡ ವಿಶೇಷವಾಗಿ ನಾವು ಕಾರ್ಯಕ್ರಮ ಅಂತ ಬಂದಾಗ ಬರ್ತೀವಿ. ಪುಟ್ಟಣ್ಣ ಹೇಳ್ದಂಗೆ ನಾವು ಹೀಗೆ ಈ ಹಾದಿಯಲ್ಲಿ ಬರಬೇಕು ಅಂತ ಅವ್ರಿಗೆ ಹೇಳಿದಾಗ ನನಗೆ ಪ್ರಕಾಶಣ್ಣ ಗೊತ್ತಿತ್ತು. ಪ್ರಕಾಶಣ್ಣ ನನಗೆ ಹೆಚ್ಚು ಕಡಿಮೆ 25 ವರ್ಷಗಳಿಂದ ಗೊತ್ತಿತ್ತು. ದಯಾನಂದಣ್ಣ ಗೊತ್ತಿರಲಿಲ್ಲ. ಆಮೇಲೆ ಅವರು ಹೇಳಿದಾಗ ಕೂಡ ನನಗೆ ಈ ಥರ ದಯಾನಂದ್ ಸರ್ ಇದ್ದಾರೆ, ಕಡಿದಾಳ ಊರವರು ಅಂತ ಅವ್ರೇನು ನನಗೆ ಹೇಳಿಲ್ಲ. ಒಬ್ರು ಇದ್ದಾರೆ ಈ ಥರ ಕ್ಲಬ್ಬಲ್ಲಿ ಕಾರ್ಯದರ್ಶಿಗಳು, ಅವ್ರಿಗೆ ಹೇಳಿದ್ರೆ ಒಂದು ಕಾಲೇಜಲ್ಲಿ ಅವಕಾಶ ಕೊಡ್ತಾರೆ. ಆ ಥರದ್ದೆಲ್ಲ ಏನು ಬೇಡಪ್ಪ, ಸುಮ್ಮನೆ ನಮ್ಗೆ ನಾವು ಒಂದಷ್ಟು ಕೂತ್ಕೊಂಡು ಹಾಡು ಹೇಳ್ಕೊಂಡು ಬರೋ ಥರದ ಇದನ್ನು ಮಾಡಿರಿ. ಯಾಕೆಂದರೆ ತಿರುಗಿ ಬೇರೆ ಬೇರೆ ಕಾರ್ಯಕ್ರಮದಾಗ ಹೇಳಿದ್ರೆ ಕೀಬೋರ್ಡ್ ತರಬೇಕು, ತಬಲಾ ತರಬೇಕು, ಇನ್ನೊಂದು ಅವೆಲ್ಲ ಇದಾಗ್ತದೆ. ಒಂದು ರೀತಿಯ ಒಂದು 4 ಮಾತು, ಒಂದು 4 ಹಾಡು, ಆ ಥರದ ಒಂದು ಇದನ್ನು ಇದರಲ್ಲಿ ಅನ್ನೋ ಥರದ ಹೇಳಿದೆ. ಆಮೇಲೆ ಕೊನೆಗೆ ಅದೇ ಥರದ ಇದಾಗಿ ಕಾಲೇಜಲ್ಲಿ ಇದಾಗೋದು ಕ್ಯಾನ್ಸಲ್ ಆಗಿ, ಸೊ ಆ ಒಂದು ಇದರಿಂದ ನಾನು ಇವತ್ತು ನವಿಲುಕಲ್ಲು ನೋಡುವಂಥ ಒಂದು ಭಾಗ್ಯ ನನಗೆ ಸಿಗ್ತದೆ. ಈ ಬೆಳ್ಳಿಮಲೆ ರಾಮದಾಸ್ ಅಣ್ಣ ಅವ್ರ ಜೊತೆಯಲ್ಲಿ ನಾವು ಒಂದು ಕೋಲಾರಿಂದ ಒಂದು ದೊಡ್ಡ ಪಡೆನೇ ಒಂದ್ಸಲಿ ಬಂದು ಎಷ್ಟು ಏನೇನು ಇಂಪಾರ್ಟೆಂಟ್ ಇದೆಯೋ ಎಲ್ಲವನ್ನೂ ಒಂದ್ಸಲಿ ನೋಡಿ, ಆಮೇಲೆ ಬೇರೆ ಬೇರೆ ಕಡೆ ಕುಪ್ಪಳ್ಳಿ ಈ ಭಾಗ ಬಂದಾಗ ಕುಪ್ಪಳ್ಳಿ ನಮಗೊಂಥರದ ಎಳೀತದೆ, ಹಿಂಗೆ ಸೆಳೆತ. ಅಲ್ಲಿ ಬಂದು ಕೂತ್ಕೋ, ಅಲ್ಲಿ ಬಂದು ಸಾಧ್ಯ ಆದರೆ ಹಾಡು, ಅಲ್ಲಿ ಬಂದು ಕೂತ್ಕೋ, ಈ ಥರದ್ದೇನೋ ಒಂದು ನಮ್ಮ ಹಾಗೆಲ್ಲ ನಾವು ಹೆಚ್ಚಿಗೆ ದೇವಸ್ಥಾನಗಳಿಗೆ ಅಲ್ಲೆಲ್ಲ ಹೋಗಲ್ಲ. ನಾವು ಇಲ್ಲಿ ಬಂದಾಗ ಅದೇನೋ ಒಂದು ಮನಸ್ಸಲ್ಲಿ ಎಳೀತದೆ. ಸೊ ಇಷ್ಟು ಹತ್ರಕ್ಕೆ ಬಂದಿದ್ದೆಲ್ಲ ಬರೋಣ ಅಂತ ಬಂದ್ವಿ ಈಗ. ಸೊ ನೀವು ಒಂದು ನನ್ನ ಮನಸ್ಸಲ್ಲಿ ಏನಿದೆಯೋ ಆ ಥರದ ಒಂದು ಅವಕಾಶ, ಆ ಥರದ ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಕ್ಕೆ ನಮ್ಮ ದಯಾನಂದನಿಗೆ ಮತ್ತು ನನ್ನ ಬೆಳಗ್ಗೆಯಿಂದ ನನ್ನ ಜೊತೆ ನನ್ನ ಸಂಗಾತಿಯಾಗಿ ಗಣಪತಿ ಅಣ್ಣ ಅವರು ಕೂಡ ಎಲ್ಲ ಮಾಡ್ತಾರೆ. ಅದನ್ನು ಚಾಲನೆ ಮಾಡಿಕೊಟ್ಟಿದ್ದಕ್ಕೆ ಪುಟ್ಟಣ್ಣನಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ನನಗೆ ಗೊತ್ತಿರೋಂಥ ಒಂದು ಕೆಲವು ಹಾಡುಗಳನ್ನು, ಯಾಕೆಂದರೆ ಜನಪದ ಅಂದ ತಕ್ಷಣ ಕೆಲವರು ಈ ಅದರದ ಬೇರೆ ಬೇರೆಯ ಇದರಲ್ಲಿರ್ತಾರೆ. ಈಗ ನಮ್ಮ ಜನಪದ ಗಾಯಕರು ಇವತ್ತು ಬದುಕಿನ ಜನಪದ ಅಂದ ತಕ್ಷಣ ಎಂಟರ್ಟೈನ್ ಅನ್ನೋ ಥರದ ಇದು ಒಂದು ಎಲ್ರಿಗೂ ಎಂಟರ್ಟೈನ್ ಬೇಕು ನಮಗೆ. ಆದರೆ ನಮ್ಮ ಬದುಕಿನ ದಾರಿ ಅಥವಾ ನಾವು ಬದುಕ್ತಾ ಇರುವಂಥ ಸುತ್ತಮುತ್ತಲ ಇದು ಅವು ಕೂಡ ಒಂದು ಬೇರೆ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತಲ್ಲ. ಸೊ ಆ ನಿಟ್ಟಿನಲ್ಲಿ ನಾನೊಂದು ಚಳುವಳಿಯ ಭಾಗವಾಗಿ ಬರ್ತಾ ಇರೋದ್ರಿಂದ 40 ವರ್ಷಗಳಿಂದ ಸ್ವಲ್ಪ ಬೇರೆ ಥರದ ಹಾಡುಗಳನ್ನು ನಿಮಗೆ ಒಂದಷ್ಟು ಕೇಳಿಸೋಕ್ಕೆ ಇಷ್ಟಪಡ್ತೀನಿ. ಶರಣಯ್ಯ ಶರಣು ಶರಣಯ್ಯ ಶರಣು 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 ಶರಣು
ಹಿರಿಯರ ಪಾದಕ್ಕೆ ಶರಣೋ, ಅವರು ಮುಟ್ಟಿದ ಮಣ್ಣಿಗೆ ಶರಣು. ಹಿರಿಯರ ಪಾದಕ್ಕೆ ಶರಣು, ಅವರು ಮುಟ್ಟಿದ ಮಣ್ಣಿಗೆ ಶರಣು. ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣು ಶರಣು, ಶರಣಯ್ಯ ಶರಣು, ಶರಣು ಶರಣು, ಶರಣಯ್ಯ ಶರಣು. ದಾರಿ ಹೋಕರಿಗೆಂದು ಅರವಂಟಿಗೆ ಇಟ್ಟ, ನಡೆವಾಗ ನೆರಳಿರಲು ಸಾಲು ಮರಗಳು ನೆಟ್ಟ. ನೆರಳಂತ ನೆನಪಿಗೆ ಶರಣೋ, ಆ ಕರುಣೆಯ ಕಣ್ಣಿಗೆ ಶರಣು. ನೆರಳಂತ ನೆನಪಿಗೆ ಶರಣು, ಆ ಕರುಣೆಯ ಕಣ್ಣಿಗೆ ಶರಣು. ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣು ಶರಣು, ಶರಣಯ್ಯ ಶರಣು. ದನಕರು ಕುಡಿಯೋಕೆ ಗೋಕುಂಟೆ ಕಟ್ಟಿದ, ಗೋಕುಂಟೆ ಬಳಿಯೊಂದು ಗೋಕಲ್ಲು ನೆಟ್ಟಂತ. ಹಾಲಂತ ಮನಸ್ಸಿಗೆ ಶರಣೋ, ಆ ದೀವಟಿ ಬೆಳಕಿಗೆ ಶರಣು. ಹಾಲಂತ ಮನಸ್ಸಿಗೆ ಶರಣೋ, ಆ ದೀವಟಿ ಬೆಳಕಿಗೆ ಶರಣು. ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣು ಶರಣು, ಶರಣಯ್ಯ ಶರಣು, ಶರಣು ಶರಣು, ಶರಣಯ್ಯ ಶರಣು. ತಲೆಮಾರು ನೆನಪುಗಳ ಕತೆ ಕತೆಯಲ್ಲಿಟ್ಟು, ತಲೆಮಾರು ನೆನಪುಗಳ ಕತೆ ಕತೆಯಲ್ಲಿಟ್ಟು, ಸೊಲ್ಲು ಸೊಲ್ಲಿಗೂ ಕಣ್ಣ ದೀಪ ಬೆಳಗಿಸಿದಂತ, ಸೊಲ್ಲು ಸೊಲ್ಲಿಗೂ ಕಣ್ಣ ದೀಪ ಬೆಳಗಿಸಿದಂತ. ನುಡಿಯ ಗುಡಿಗಾರರಿಗೆ ಶರಣೋ, ಅವರ ಮೆಟ್ಟಡಿಯ ಅರಿವಿಗೆ ಶರಣು. ನುಡಿಯ ಗುಡಿಗಾರರಿಗೆ ಶರಣೋ, ಅವರ ಮೆಟ್ಟಡಿಯ ಅರಿವಿಗೆ ಶರಣು. ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣಯ್ಯ ಶರಣು, ಶರಣು ಶರಣು, ಶರಣಯ್ಯ ಶರಣು, ಶರಣು ಶರಣು, ಶರಣಯ್ಯ ಶರಣೋ, ಶರಣೋ ಶರಣೋ. ಇಡೀ ಕನ್ನಡ ಸಾಂಸ್ಕೃತಿಕ ಪರಂಪರೆಯಲ್ಲಿ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಈ ಕೊನೆಯ ಸಾಲು ನಾನು ಹೇಳಿದೆ, ಇದು ನುಡಿಯ ಗುಡಿಗಾರರಿಗೆ ಶರಣು. ಆ ನುಡಿಯ ಗುಡಿಗಾರರು ಯಾರಪ್ಪ ಅಂದರೆ, ನಾನು ಹಾಡಲ್ಲಿ ನೆನೆಸಿದಂಥ ಎಲ್ಲ ಕೆರೆ ಕಟ್ಟೆ ಕಟ್ಟಿದವ್ರಿಗೆ, ಗೋಕುಂಟೆ ಕಟ್ಟಿದವ್ರಿಗೆ, ಆ ಗೋಕುಂಟೆಯಲ್ಲಿ ದನ ಕರು ಕುಡಿಯೋಕೆ ಗೋಕುಂಟೆ ಕಟ್ಟಿದ್ರು, ಸಾಲು ಮರಗಳು ಇಟ್ಟವ್ರಿಗೆ, ಇವೆಲ್ಲವೂ ಕೂಡ ಈ ಈ ಈ ಪರಂಪರೆಯಲ್ಲಿ ನಮ್ಮ ಸಾಂಸ್ಕೃತಿಕ ನುಡಿಯ ಗುಡಿಗಾರರು ಕೂಡ ಸೇರ್ತಾರೆ. ಮಂಟೇಸ್ವಾಮಿ ಇರ್ಬೋದು, ಮಲೆಮಹದೇಶ್ವರ ಇರ್ಬೋದು, ಶಿಶುನಾಳ ಶರೀಫ್ ಇರ್ಬೋದು, ಕೈವಾರ ನಾರಾಯಣ ದತ್ತ ಇರ್ಬೋದು, ಅವರನ್ನು ಆ ದಾರಿಯಲ್ಲಿ ಬಂದಂಥ ಕುವೆಂಪು ಇರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಮಹನೀಯರು, ಈ ಎಲ್ಲವನ್ನು ಕೂಡ ಈ ಸಮಾಜದಲ್ಲಿ ಬದುಕ್ತಿರುವಂತಹ ಒಂದು ಆಶಾದಾಯಕ ಮನಸ್ಸುಗಳು, ಆರೋಗ್ಯಪೂರ್ಣವಾದಂಥ ಸಮಾಜ ಕಾಗಿ ಕೊಟ್ಟಿರುವಂಥ ಕೆಲವು ನುಡಿಮುತ್ತುಗಳು ಇವೆಲ್ಲ. ಈ ಗೀತೆ ನನ್ನ ತಂಡದ ಆಶಯ ಗೀತೆ, ಅದು ಇನ್ನು ನಾಡಿದ್ದು ನಮ್ಮ ಕೋಟಿಗೆ
ಪಿಚ್ಚಳ್ಳಿ ರಾಮಯ್ಯವರು ಅದನ್ನು ನಮ್ಮ ತಂಡಕ್ಕಾಗಿಯೇ ಒಂದು ಬರೆದುಕೊಟ್ಟಂಥದ್ದು. ಗಣೇಶ, ಇನ್ನೊಂದು ಸರಸ್ವತಿ ಶ್ಲೋಕ ಮತ್ತು ಇವೆಲ್ಲ ಸಹಜವಾಗಿ ಇರ್ತವೆ. ಆದರೆ ಮೊದಲು ನಾನು ನನ್ನ ಪರಿಸರ, ನಾನು ಬೆಳೆದಂಥ ಹಳ್ಳಿಯ ಹಾದಿ, ಇನ್ನೊಂದು ಮತ್ತೊಂದು ಇದೇ ಇರ್ತದಲ್ಲ. ಯಾಕಂದರೆ ಭಾಳ ದೊಡ್ಡ ಪರಂಪರೆ ನಮ್ಮದಿದೆ. 12ನೇ ಶತಮಾನದ ಬಸವಾದಿ ಶರಣರು ಇಟ್ಕೊಂಡು ಒಂದು ಪರಂಪರೆಯನ್ನೇ ಕತ್ತಲು ಶತಮಾನ ಅಂತ ಹೇಳ್ತಾರೆ. ತತ್ವಪದಕಾರರ ಆ ಪರಂಪರೆಯನ್ನು, ಅದು ಕತ್ತಲು, ಆ 2 ಶತಮಾನಗಳು ಕತ್ತಲು ಅಂದರೆ ಸಾಹಿತ್ಯ. ಆದರೆ ಅಲ್ಲಿ ಬಂದಿರುವಂತಹ ಸಾವಿರಾರು ಜನ ತತ್ವಪದಕಾರರು, ಅದಕ್ಕಿಂತ ಹೆಚ್ಚು ತತ್ವಪದಕಾರರು ಈ ಸಮಾಜಕ್ಕೆ ಕೊಟ್ಟಿರುವಂಥ ನುಡಿಮುತ್ತುಗಳು, ತತ್ವಪದ ಇರ್ಬೋದು, ಗಾದೆಗಳಿರ್ಬೋದು, ಒಗಟುಗಳಿರ್ಬೋದು, ಕಥೆಗಳಿರ್ಬೋದು, ಅವು ಶ್ರೇಷ್ಠವಾದಂಥ ನುಡಿಮುತ್ತುಗಳು. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು. 12ನೇ ಶತಮಾನದ ಪರಂಪರೆಯನ್ನು ಎಷ್ಟೋ ಜನ ದಾಖಲಿಸಿದ್ದಾರೆ. ಬಸವಣ್ಣ, ಅಲ್ಲಮ ಪ್ರಭು, ಎಲ್ಲ ರೀತಿಯ ಶರಣರ. ನಮ್ಮ ತತ್ವಪದಕಾರರು ಒಂದು ತತ್ವಪದ ಮುಖಾಂತರ ತನ್ನ ಇಡೀ ಆ 12ನೇ ಶತಮಾನದ ಆಶಯವನ್ನು ಒಂದು ತತ್ವಪದದಲ್ಲಿ ಇಟ್ಟು ಯಾರು ಬರೆದಿದ್ದಾರೋ ಗೊತ್ತಿಲ್ಲ. ಮಂಡ್ಯದ ಒಬ್ಬರು ತಂಬೂರಿ ಜವರಯ್ಯ ಅಂತೇಳಿ ಹಾಡ್ತಾ ಇದ್ದಾರೆ. ಇವಾಗ ಕೇಳಿದ್ರೆ ಗೊತ್ತಿಲ್ಲಪ್ಪ, ನಾನೊಂದು 5ನೇ ವಯಸ್ಸಿನಿಂದ ಹಾಡ್ತಾ ಇದ್ದೀನಿ ಎಂದು. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು. ಕುಂಬಾರು ಗುಂಡಣ್ಣನ ಮನೆಯ ಮಡಿಕೆಯ ನಾದ ಕೇಳಿ, ಕುಂಬಾರು ಗುಂಡಣ್ಣನ ಮನೆಯ ಮಡಿಕೆಯ ನಾದ ಕೇಳಿ, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು. ಮಡಿವಾಳ ಮಾಚಯ್ಯನ ಮನೆಯ ಮಡಿಯ ಸುಗಂಧ ಕಂಡು, ಮಡಿವಾಳ ಮಾಚಯ್ಯನ ಮನೆಯ ಮಡಿಯ ಸುಗಂಧ ಕಂಡು, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು. ಅಡಪದ ಅಪ್ಪಣ್ಣನ ಮನೆಯ, ಅಡಪದ ಅಪ್ಪಣ್ಣನ ಮನೆಯ, ಅಡಪದ ಅಪ್ಪಣ್ಣನ ಮನೆಯ ಸನ್ನಾಯಿ ಸ್ವರವ ಕೇಳಿ, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು. ಮಾದಿಗರರಳ್ಳಲಿನ ಮನೆಯ ಮೋದಿನ ಅಂಬಲಿ ಸವಿದು, ಮಾದಿಗರರಳಯ್ಯನ ಮನೆಯ ಮೋಜಿನ ಅಂಬಲಿ ಸವಿದು, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು. ಒಕ್ಕಲಿಗರ ಮುದ್ದಪ್ಪನ ಒಕ್ಕಣೆತನವ ಕಂಡು, ಒಕ್ಕಲಿಗರ ಮುದ್ದಪ್ಪನ ಒಕ್ಕಣೆತನವ ಕಂಡು, ಶಿವನು ಕೈಲಾಸದಲ್ಲಿ, ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರು, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರು.
ಹೊಲೆಯರ ಹೊನ್ನಯ್ಯನ ಮನೆಯ ಹೊಲೆಯರ ಹೊನ್ನಯ್ಯನ ಮನೆಯ ಹೊನ್ನ ಪ್ರಸಾದಕ್ಕಾಗಿ ಹೊಲೆಯರ ಹೊನ್ನಯ್ಯನ ಮನೆಯ ಹೊನ್ನ ಪ್ರಸಾದಕ್ಕಾಗಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಕುರುಬರ ಬೀರಪ್ಪನ ಮನೆಯ ಕಂಬಳಿ ಗದ್ದುಗೆ ನೋಡಿ ಕುರುಬರ ಬೀರಪ್ಪನ ಮನೆಯ ಕಂಬಳಿ ಗದ್ದುಗೆ ನೋಡಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈತೋಮೆಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಇದು ನಮ್ಮ ಪರಂಪರೆ. ಅವರನ್ನು ಈ ತತ್ವಪದವನ್ನು ಈ ಸಮಾಜಕ್ಕೆ ಕೊಟ್ಟವರು ಇದ್ದಾರಲ್ಲ ಅವರೇ ನಮ್ಮ ನುಡಿಗಾರರು. ಯಾಕಂದರೆ ಅಷ್ಟು ಶಕ್ತಿ ಈ ನೆಲಕ್ಕಿದೆ. ಆದರೆ ಈ ನೆಲದಿಂದ ಬಂದಂಥ ಆ ಥರದ ಮನಸ್ಸುಗಳಿಗೆ ಒಂದು ಬೇರೆ ರೀತಿಯ ಸಾಹಿತ್ಯ ಸಂಸ್ಕೃತಿ ವಕ್ತಾರಿಕೆ ನಡೆಸ್ಕೊಂಡು ಬರುವಂಥವರು ಅವರನ್ನು ಎಲ್ಲಿಟ್ಟಿದ್ದಾರೆ. ಇದು ಬಹಳ ದೊಡ್ಡ ಚರ್ಚೆ ಆಗುತ್ತೆ, ಬಹಳ ದೊಡ್ಡ ಚರ್ಚೆ ಆಗುತ್ತೆ. ಆ ಪರಂಪರೆಯಲ್ಲಿ ಬಂದಂಥ ಎಷ್ಟೋ ಜನ ಮಹನೀಯರು ಬಿದಿರು ನಾನ್ಯಾರಿಗಲ್ಲಾದವಳು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ತಾಯಂದಿರ ಕೈಯೊಳಗೆ ಕೇರುವ ಮರವಾದೆ ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ ತಾಯಂದಿರ ಕೈಯೊಳಗೆ ಕೇರುವ ಮೊರವಾದೆ ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು ಪಲ್ಲಕ್ಕಿ ದಂಡಿಗಾದೆ ಪತ್ರೆಗೆ ಬುಟ್ಟಿಯಾದೆ ಪಲ್ಲಕ್ಕಿ ದಂಡಿಗಾದೆ ಪತ್ರೆಗೆ ಬುಟ್ಟಿಯಾದೆ ದೊಡ್ಡ ದೊಡ್ಡ ಮಠಗಳಲ್ಲಿ ಕಜ್ಜಾಯ ಬುಟ್ಟಿಯಾದೆ ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು ಅಂಬಿಗನಿಗರಿಗೋಲಾದೆ ಗಂಡಿಗೆ ಬಾಸಿಂಗವಾದೆ ಅಂಬಿಗನಿಗರಿಗೋಲಾದೆ ಗಂಡಿಗೆ ಬಾಸಿಂಗವಾದೆ ಇಟುಳ್ಳ ಹುಡುಗರಿಗೆ ಬೇಟ್ಯಾಡು ಬಡುಗ್ಯಾದೆ ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು ತಿಪ್ಪೆಯ ತಳಗಿದ್ದೆ ಆದರುದ್ದ ಬೆಳೆದಿದ್ದೆ ತಿಪ್ಪೆಯ ತಳಗಿದ್ದೆ ಆದರುದ್ದ ಬೆಳೆದಿದ್ದೆ ಸಿದ್ದರಾಮೇಶ್ವರಗೆ ನಂದಿಯ ಕೋಲಾದೆ ನಾನ್ಯಾರಿಗಲ್ಲಾದವಳು ಬಿದಿರು ನಾನ್ಯಾರಿಗಲ್ಲಾದವಳು ದೇಶದೊಳು ಶಿಶುನಾಳದೀಶಾನ ಮಠದೊಳು ದೇಶದೊಳು ಶಿಶುನಾಳದೀಶಾನ ಮಠದೊಳು ಈಶಾನ ಮಠದೊಳು ಸಾಧುಗಳ ಕೈಯಲ್ಲಿ ಏಕತಾರಿಗಳವಾದೆ ನಾನ್ಯಾರಿಗಲ್ಲ
ಕೇಳುವ ಮೊರವಾದೆ ನಾನ್ಯಾರಿಗಲ್ಲಾದವಳು, ಬಿದಿರು ನಾನ್ಯಾರಿಗಲ್ಲಾದವಳು. ತಿಪ್ಪೆಯ ಹಿಂದೆ ಅದರುದ್ದ ಬೆಳೆದಿದ್ದೆ. ಸಿದ್ದರಾಮೇಶ್ವರಲ್ಲಿ ನಂದಿಯ ಕೋಲಾರ, ನಂದಿಯ ಕೋಲು ನಾನೇ ಮುಂದೆ, ನನ್ನ ಹಿಂದೆ ಸಿದ್ದರಾಮೇಶ್ವರ. ಇದು ನಮ್ಮ ಪರಂಪರೆ. ಇವತ್ತಿನ ಸಂದರ್ಭದಲ್ಲಿ ಈ ಥರದ ಚರ್ಚೆಗಳು ಬೇರೆ ಬೇರೆ ರೂಪಗಳು ಪಡ್ಕೋತಾರೆ. ಆದರೆ ನಮ್ಮಲ್ಲಿ ಇರುವಂತಹ ನುಡಿಮುತ್ತುಗಳನ್ನು ನಾವು ಆಲಿಸುವಂಥ ಕಿವಿಗಳನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ, ನೋಡುವಂಥ ಕಣ್ಣನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ, ಆಲೋಚನೆ ಮಾಡುವಂಥ ಬುದ್ಧಿಯನ್ನು ಕೂಡ ಕಳ್ಕೊತಾ ಇದ್ದೀವಿ. ಆ ತಿಪ್ಪೆಯ ತಳದದ್ದು ಅದರ ಉದ್ದ ಬೆಳೆದಿದ್ದಕ್ಕಾಗಿ ನಾವು ಈ ನೆಲದಲ್ಲಿ ಒಬ್ಬ ಮಹನೀಯ, ಒಬ್ಬ ಮಹಾನ್ ಚೇತನವನ್ನು ಕುವೆಂಪು ಅವರನ್ನು ನೋಡ್ತಾಯಿದ್ದೆ. ನಾನಿವತ್ತು ಅಲ್ಲೆಲ್ಲ ಭಾಳ ಸಲ ಓಡಾಡಿದ್ದೀನಿ. ಇವತ್ತು ಒಂದು ವಿಶೇಷವಾಗಿ ನನಗೊಂದು ವಿಶೇಷವಾದ ದಿನ. ನಾನು ಹಲವಾರು ದೇಶಗಳು ಕೂಡ ಓಡಾಡಿದ್ದೀನಿ. ಅಮೇರಿಕಾ, ಇಂಗ್ಲೆಂಡು, ಜರ್ಮನ್, ಆಸ್ಟ್ರಿಯಾ ಇವೆಲ್ಲ ಕೆಲವೆಲ್ಲ ಓಡಾಡಿದ್ದೀನಿ. ನಾನು ಏನೋ ಸಣ್ಣ ಪುಟ್ಟ ಒಂದು ಅಕ್ಷರಗಳನ್ನು ಕೂಡ ಓದುವಂಥ ಒಂದು ಇದನ್ನು ಕೂಡ ಕಲ್ತಿದ್ದೀನಿ. ಆದರೆ ಇವತ್ತು ನಾನು ನೋಡಿದಂಥ ಆ ದೃಶ್ಯಕ್ಕೆ ಸಾಕ್ಷಿಯಾದಂಥ ಎಲ್ರಿಗೂ ಕೂಡ ನಾನು ಶಿರಸಾ ವಹಿಸಿ ನಮಸ್ಕಾರ ಮಾಡ್ತೀನಿ. ತೇಜಸ್ವಿ ಅವರ ಅಲ್ಲಿ ನಾನು ಸಮಾಧಿ ಅಂತ ನಾನು ಕರೆಯೋಕ್ಕೆ ನನಗೆ ಇಷ್ಟ ಇಲ್ಲ. ಅಲ್ಲಿ ಆ ನೆಲದಲ್ಲಿ ಅವರಿದ್ದಾರಲ್ಲ, ಅಲ್ಲಿ ಒಂದು ನೆನಪಿಗಾಗಿ ಒಂದಷ್ಟು ಕಂಬಗಳನ್ನು ನಮ್ಮ ಕೆ ಶಿವಪ್ರಸಾದ್ ಅವರು ಡಿಸೈನ್ ಮಾಡಿ ನಿಲ್ಲಿಸಿದ್ದಾರೆ. ನನಗೂ ನೋಡಿದ ತಕ್ಷಣ ನನಗೆ ಇಡೀ ಪ್ರಪಂಚದಲ್ಲಿ ಆ ಥರದ ಒಂದು ಜಾಗವನ್ನು ನಾನಂತೂ ನೋಡಿಲ್ಲ. ನಾನು ನೂರಾರು ಸಾವಿರಾರು ಲಕ್ಷಾಂತರ ಸಮಾಧಿಗಳನ್ನು ನಾನು ನೋಡಿದ್ದೀನಿ. ಈಜಿಪ್ಟ್ನ ಪಿರಮಿಡ್ಗಳಿಂದ ಹಿಡ್ಕೊಂಡು ಬೇರೆ ಬೇರೆ ಇವೆ. ಆದರೆ ಅಲ್ಲಿ ಹೋದ ತಕ್ಷಣ ನನಗೆ ದೊಡ್ಡವರೆಲ್ಲರೂ ಹೃದಯದಿ ಕಟ್ಟಿಹ ತೊಟ್ಟಿಲ ಲೋಕದಲ್ಲಿ, ದೊಡ್ಡವರೆಲ್ಲರ ಹೃದಯದಿ ಕಟ್ಟಿಹ ತೊಟ್ಟಿಲ ಲೋಕದಲ್ಲಿ, ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ಮೃತ ನಾಕದಲ್ಲಿ, ಮಕ್ಕಳ ಸಂಗದೊಳು ಮಕ್ಕಳ ಸಂಗದೊಳು ಎಚ್ಚರಗೊಳ್ಳಲಿ ಆನಂದದ ಆ ದಿವ್ಯ ಶಿಶು, ಹಾಡಲಿ ಕುಣಿಯಲಿ ಹಾರಲಿ ಹಾರಲಿ ಏರಲಿ, ದಿವಿಜತ್ವಕ್ಕೆ ಈ ಮನುಜ ಪಶು, ದಿವಿಜತ್ವಕ್ಕೆ ಈ ಮನುಜ ಪಶು. ಆಟೋಮೆಟಿಕ್ ಆಗಿ ನನ್ನ ಬಾಯಿದ ಅಂತ ಗೊತ್ತಿಲ್ಲ ನನಗೆ ಯಾಕೆ. ಇದು ಕುವೆಂಪು ಅವರು ಕಿಂದರಜೋಗಿ, ಬೊಮ್ಮನಹಳ್ಳಿ ಕಿಂದರಜೋಗಿ ಅದು ಮಕ್ಕಳಿಗಾಗಿ ಒಂದು ನೀಡು ಕವಿತೆ ಬರೆದಂಥ ಪ್ರಥಮ ಸಾಲುಗಳು. ನನಗಂತೂ ತೀರ ಒಂಥರದ ಒಂದು ಮಿರಾಕಲ್ ಇದನ್ನು ನೋಡಿದಂಗೆ ಆಯ್ತು ನನಗೆ. ಅಂದರೆ ಆ ಥರದ ಮನಸ್ಸುಗಳಿದೆಯಲ್ಲ, ಆ ಥರದ ಮನಸ್ಸುಗಳು ಕೊಟ್ಟಿರೋಂಥ ಈ ನೆಲದ ನೂರಾರು ಇವು ನಮ್ಮ ವಿವೇಕವನ್ನು ಹೆಚ್ಚಿಸುವಂಥ ಗೀತೆಗಳು. ಇಲ್ಲಾಂದರೆ ಎಂಥದ್ದು ಮೈಲಾರಲಿಂಗ ಹೇಳ್ತಾನೆ, ಭಿನ್ನ ಭೇದವ ಮಾಡಬ್ಯಾಡಿರಿ. 16-18 ಶತಮಾನದ ಮಧ್ಯಭಾಗದಲ್ಲಿ ಬಂದಿರುವಂಥ ಒಂದು ತತ್ವ ಮೈಲಾರಲಿಂಗನ ತತ್ವ. ಹೆಚ್ಚು ಕಡಿಮೆ 250-300 ವರ್ಷಗಳ ಇದರಲ್ಲಿ ಭಿನ್ನ ಭೇದವ ಮಾಡಬ್ಯಾಡಿರಿ, ಇದರ ಉನ್ನತತನವನ್ನು ಚೆನ್ನಾಗಿ ಕೇಳಿರಿ, ಭಿನ್ನ ಭೇದವ ಮಾಡಬ್ಯಾಡಿರಿ,
ಮನೆ ಮನೆ ತಿರುಗೋದು ಬೆಕ್ಕು, ಮನೆ ಮನೆ ತಿರುಗೋದು ಬೆಕ್ಕು. ಅಯ್ಯಾರವರ ಮನೆಯಲ್ಲಿ, ಕ್ವಾಂಟಿಗರ ಮನೆಯಲ್ಲಿ, ಲಿಂಗಾಯತರ ಮನೆಯಲ್ಲಿ ಹಾಲು ನೆಕ್ಕೋದು ನೋಡು ಬೆಕ್ಕು. ಅಯ್ಯ ಒಲೆಯರ ಮನೆಯಲ್ಲಿ, ಮಾದಿಗರ ಮನೆಯಲ್ಲಿ, ಕುರುಬರ ಮನೆಯಲ್ಲಿ, ಗೌಡರ ಮನೆಯಲ್ಲಿ ಬಾಡು ತಿನ್ನೋದು ನೋಡು ಬೆಕ್ಕು. ಇಂಥ ಸರ್ವ ಜಾತಿಯೊಳಗೆ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲ ಭಿನ್ನ ಭೇದವ ಮಾಡಬ್ಯಾಡಿ. ಇದರ ಉನ್ನತತನವನ್ನು ಚೆನ್ನಾಗಿ ಕೇಳಿರಿ, ಭಿನ್ನ ಭೇದವ ಮಾಡಬ್ಯಾಡಿರಿ. ಸ್ವಾಮಿ ಹಸಿದವನು ಹೊಲೆಯ, ಸುಸ್ತಾದವನು ಚಾಂಡಾಳಿ, ನಮ್ಮ ಹಿಂಬಾಗಿ ನಿಲ್ಲುವ ಮೈಲಾರಲಿಂಗ, ಮೈಲಾರಲಿಂಗ, ಮೈಲಾರಲಿಂಗ. ಅಯ್ಯ ಬಾಯಲ್ಲಿ ಬೆಲ್ಲ, ಎದೆಯಲ್ಲಿ ಕತ್ತಾರಿ. ನೋಡಿ ಪದ ಹೆಂಗೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಅವನು ಅಲ್ಲಿರೋದು ಬಾಯಲ್ಲೆಲ್ಲ ಕಣೋ, ಹೊಟ್ಟೆಯಲ್ಲಿರೋದು. ಅಯ್ಯ ಬಾಯಲ್ಲಿ ಬೆಲ್ಲ, ಎದೆಯಲ್ಲಿ ಕತ್ತಾರಿ, ಅನ್ನು ಜಾತಿಗರ ಸಂಗವ ಮಾಡಲು ಬ್ಯಾಡಿರಿ, ಭಿನ್ನ ಭೇದವ ಮಾಡಬ್ಯಾಡಿರಿ. ಇದರ ಉನ್ನತತನವನ್ನು ಚೆನ್ನಾಗಿ ಕೇಳಿರಿ, ಭಿನ್ನ ಭೇದವ ಮಾಡಬ್ಯಾಡಿರಿ. ಸ್ವಾಮಿ ಉತ್ತಾರಿ ಮಳೆ ಬಂದು ಸುತ್ತಿ ಸುತ್ತಿ ಒಡೆವಾಗ, ಸ್ವಾಮಿ ಉತ್ತಾರಿ ಮಳೆ ಬಂದು ಸುತ್ತಿ ಸುತ್ತಿ ಒಡೆವಾಗ, ನದಿ ಮೇಗಳ ನೀರು ಗಂಟಾಲಿ ಇಳಿದವಲ್ಲೋ, ನಮಗೆ ಇರವಲ್ಲ ಸ್ಥಿರವಲ್ಲ. ಅಯ್ಯ ಇರವಲ್ಲ ಸ್ಥಿರವಲ್ಲ, ನರ ಜನ್ಮ ಸ್ಥಿರವಲ್ಲ. ಆಡಿಕೊಳ್ಳಲು ಬ್ಯಾಡಿ ಬಡಬಾರ ಬದುಕ, ಕತ್ತಾಲೆ ಬೆಳದಿಂಗಳೊಳಗ, ಕತ್ತಾಲೆ ಬೆಳದಿಂಗಳೊಳಗ. ಆಡಿಕೊಳ್ಳಲು ಬ್ಯಾಡಿ ಬಡವಾರ ಬದುಕ, ಕತ್ತಾಲೆ ಬೆಳದಿಂಗಳೊಳಗ, ಕತ್ತಾಲೆ ಬೆಳದಿಂಗಳೊಳಗ, ಕತ್ತಾಲೆ ಬೆಳದಿಂಗಳೊಳಗ, ಕತ್ತಾಲೆ ಬೆಳದಿಂಗಳೊಳಗ. ನಾನೆಲ್ಲ ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಿಗೆ, ಈ ಚಳುವಳಿಯ ಭಾಗವಾಗಿ ಕಾರ್ಯಕ್ರಮಗಳು ಹೋಗ್ತಾ ಇದ್ದೀನಿ. ನಾನೀಗ ಹಾಡುವಾಗ ನಮ್ಮ ಪುಟ್ಟಣ್ಣಂತವರು ಚಿಠಿ ಕಳಿಸ್ತಾರೆ. ಪುಟ್ಟಣ್ಣ ಅಂತಲ್ಲ, ನಾನು ಏನಪ್ಪ ಅಂದರೆ ಹೋರಾಟದ ಹಾಡು ಹಾಡು ಅಂತ ಚಿಠಿ ಕಳಿಸ್ತಾರೆ. ಅರೇ ಬಾಪ್ರೆ, ಇದಕ್ಕಿಂತ ಹೋರಾಟದ ಹಾಡು 300 ವರ್ಷಗಳ ಹಿಂದೆ. ಈಗೆಲ್ಲ ಸ್ವಾಮಿ ಪುಟ್ಟಣ್ಣ ಅಲ್ಲ ಬರೆದಿರೋದು, ಸಿದ್ಧಲಿಂಗಯ್ಯ ಅಲ್ಲ, ಕುವೆಂಪು ಅಲ್ಲ. ಬಾಯಲ್ಲಿ ಬೆಲ್ಲ, ಎದೆಯಲ್ಲಿ ಕತ್ತಾರಿ ಅನ್ನೋ ಜಾತಿಗರ ಸಂಗಮ ಮಾಡಬೇಡಿ ಅಂತ ಹೇಳ್ತಾರೆ. ಇಡೀ ನಮ್ಮ ಸಂಸ್ಕೃತಿ, ನಮ್ಮ ಇದು, ಈ ನೆಲದ ಪರಂಪರೆ ಒಂದು ತಾಯ್ತನದ ಪ್ರೀತಿಯಿಂದ ಕೂಡಿರುವಂಥದ್ದು. ಅದು ಹೇಳುತ್ತದೆ ಜನಪದ. ಆದ ಆಶಯಗಳನ್ನ ಜನಕ್ಕೆ ಮುಗಿಸುವಂಥ ಕೆಲಸ ಅದು 100 ವರ್ಷಗಳಿಂದ ಮಾಡಿಕೊಂಡೇ ಬರ್ತದೆ. ಅದು ಜನಪದ. ಇಲ್ಲಿ ಆ ಥರದ ನಮಗೆ ಒಂದು ಪರಂಪರೆ ಇದೆಯಲ್ಲ, ಆ ಪರಂಪರೆಯನ್ನು ನಾವು ಇವತ್ತಿನ ಯಂಗರ್ ಜನರೇಷನ್ನು ಮತ್ತು ನಮ್ಮ ಮಕ್ಕಳಿಗೆ ನಾವು ಅದನ್ನು ಮುಟ್ಟಿಸ್ಬೇಕು. ಇಲ್ಲಾಂದರೆ ನಮಗೆ ನಾವೇ ಎಲ್ಲೋ ಕಳ್ಕೊಂಡು
ಕಳೆದೋಗ್ತೀವಿ ನಾವು. ಯಾಕಂದರೆ ಇವತ್ತಿನ ಟಿ ವಿ, ಇವತ್ತಿನ ಸೋಷಿಯಲ್ ಮೀಡಿಯಾ, ಇವತ್ತಿನ ಫೇಸ್ಬುಕ್, ಇವತ್ತಿನ ಟ್ವಿಟ್ಟರ್, ಇವತ್ತಿನ ಇನ್ಸ್ಟಾಗ್ರಾಮ್, ಗೊತ್ತಿಲ್ಲ ಬೆಳಗ್ಗೆ ರಾತ್ರಿ ಹೊತ್ತು ಮುಳುಗಿ ಹೊತ್ತು ಹುಟ್ಟೋ ಸ್ಥಳಿಗೆ ಏನೇನಾಗ್ತಾವೋ ಹೆಂಗಾಗ್ತಾವೋ ಯಾರಿಗೂ ಗೊತ್ತಿಲ್ಲ. ಆದರೆ ನಮ್ಮ ಪರಂಪರೆಯನ್ನು ನಾವು ಕಳ್ಕೊಂಡ್ರೆ ನಾವು ನಮ್ಮ ಅಸ್ಮಿತೆಯನ್ನು ಕಳ್ಕೊಂಡ್ರೆ. ಏನಮ್ಮ ಗಂಗಾ ಭವಾನಿ, ನಂಬಿದೆ ನಿನ್ನ ಶಂಕರನ ರಾಣಿ. ಏನಮ್ಮ ಗಂಗಾ ಭವಾನಿ, ಹೆತ್ತ ತಾಯೇ ತೋರು ಕರುಣೆ, ಕಂದನಲ್ಲಿ ಕಪಟವೇಕೆ, ಒಲಿದು ಬಾ ಗಂಗಮ್ಮ ತಾಯೇ, ನೆಲೆಯೂರೇ ನಿತ್ಯ ಮಾಯೆ. ಏನು ಏನಮ್ಮ ಗಂಗಾ ಭವಾನಿ, ನಂಬಿದೆ ನಿನ್ನ ಶಂಕರನ ರಾಣಿ. ಏನು ಏನಮ್ಮ ಗಂಗಾ ಭವಾನಿ, ಪರಮ ಪಾವನ ಬಿಂದುವೆ, ಶ್ರೀ ಪಾದ ಸಂಭವ ಸಿಂಧುವೆ. ಆಪತ್ತು ನನ್ನ ಬೆನ್ನ ಹತ್ತಿದೆ ಯವ್ವ, ಸೆಲೆಯೊಡೆದು ಚಿಮ್ಮಿ ಆದರಿಸೆ ಆದಿಶಕ್ತಿ. ಏನು ಏನಮ್ಮ ಗಂಗಾ ಭವಾನಿ, ನಂಬಿದೆ ನಿನ್ನ ಶಂಕರನ ರಾಣಿ. ಏನು ಏನಮ್ಮ ಗಂಗಾ ಭವಾನಿ, ಮುನುಸೇಕೆ ದಾಸನಲ್ಲಿ ನಂಬಿದವರ ನೋಯಿಸಬಹುದೇ. ಹನಿಯೊಡೆದು ಬರಲಿ ಅನುಮಾನ ಕಳೆಯಲಿ, ಬಾಯೆಂದರೆ ಬಂದು ಕೋಯೆಂದು ವರ ನೀಡಿ, ಹರಸು ನನ್ನವ್ವ ಜುಳು ಜುಳನೆ ಹರಿದು. ಏನು ಏನಮ್ಮ ಗಂಗಾ ಭವಾನಿ, ನಂಬಿದೆ ನಿನ್ನ ಶಂಕರನ ರಾಣಿ. ಏನು ಏನಮ್ಮ ಗಂಗಾ ಭವಾನಿ, ಅಪರಾಧವಾಯಿತೆ ಅಪರಾಧವಾಯಿತೆ, ಹರಿಪೂಜೆಗಾಗಿ ಪರರಲ್ಲಿ ಬೇಡಿ ಪರರಲ್ಲಿ ಬೇಡಿ, ಸಾಲ ಸೋಲವ ಮಾಡಿ ಬೊಗಸೆ ನೀರಿಗಾಗಿ ಬಾವಿ ತೋಡಿಸಿದ್ದೆ. ಹೆಸಳು ತುಳಸಿಗಾಗಿ ವನವ ಮಾಡಿಸಿದ್ದೆ. ಉಕ್ಕಿ ಬರವಲ್ಲೇಕೆ ಉಕ್ಕಿ ಬರವಲ್ಲೇಕೆ, ಜಲ ಕಣ್ಣು ತೆರೆದು. ಏನು ಏನಮ್ಮ ಗಂಗಾ ಭವಾನಿ, ನಂಬಿದೆ ನಿನ್ನ ಶಂಕರನ ರಾಣಿ. ಏನು ಏನಮ್ಮ ಗಂಗಾ ಭವಾನಿ, ರೂಪ ರೂಪಗಳಲ್ಲಿ ಜಲರೂಪವೇ ತಾಯಿ, ಜೀವ ಜೀವಗಳಲ್ಲಿ ಜಲವೇ ಜೀವವು ತಾಯಿ. ಲೋಕ ಲೋಕಗಳೆಲ್ಲ ಜಲ ಬಂದವಮ್ಮ, ಲೋಕ ಲೋಕಗಳೆಲ್ಲ ಜಲ ಬಂದವಮ್ಮ. ಭುವಿ ಬಾನು ನಿನ್ನ ಕನಿಕರವು ಅಮ್ಮ. ಏನು ಏನಮ್ಮ ಗಂಗಾ ಭವಾನಿ, ನಂಬಿದೆ ನಿನ್ನ ಶಂಕರನ ರಾಣಿ. ಏನು ಏನಮ್ಮ ಗಂಗಾ ಭವಾನಿ, ಏನು ಏನಮ್ಮ ಗಂಗಾ ಭವಾನಿ. ಕೈವಾರನಾಡಂತ ಗಂಗೆಯ ಜಲಕಣ್ಣು ತೆರೆದು ಬಾ ಅಂತ ಕರೀತಾರೆ. ನಮ್ಮಲ್ಲಿ ಇನ್ನೊಂದು ನಂಬಿಕೆ ಕೂಡ ಇದೆ, ಇಳಿದು ಬಾ ತಾಯಿ ಇಳಿದು ಬಾ ತಾಯಿ.
ಆದರೆ ಈ ನೆಲದ ಜೊತೆಗೆ ನೆಂಟಿರುವಂಥವನು ಜಲಕಣ್ಣಿನ ಜಲಕಣ್ಣಿನ ಮುಖಾಂತರ ಕೇಳ್ತಾನೆ. ಈ ಥರದ ನೂರಾರು ಇವನ್ನು ನಾವು ಅದೇ ಕೈವಾರ ನಾರಾಯಣ ತಾತ ಎಷ್ಟು ದೊಡ್ಡ ಇದನ್ನ, ಯಾಕಂದ್ರೆ ನಮ್ಮಲ್ಲಿ ನೋಡಿ ಯಾರು ಜನಪದ ಗೀತೆಗಳನ್ನು ಯಾರು ಕೂಡ ಕಲ್ಪಿಸಿಕೊಂಡು ಬರೆದದ್ದಲ್ಲ. ಅಲ್ಲಿ ಏನೋ ಒಂದು ಘಟನೆ ನಡೀತದೆ, ಆ ಘಟನೆಯನ್ನು ನೋಡಿದ ಮೇಲೆ ಆತನಿಗನ್ಸಿದ್ದನ್ನ ದಾಖಲಿಸಿ ಮುಂದೆ ಹೋಗ್ತಾನೆ, ಬಿಟ್ಟು ಹೋಗ್ತಾನೆ. ಒಂದು ಅನುಭವದಿಂದ ಒಂದು ಅನುಭವ ಗೀತೆ ಹುಟ್ಟುತ್ತದೆ. ಅಲ್ಲಾದಂಥ ಒಂದು ಅನುಭವದಲ್ಲಿ ಒಂದು ಅನುಭವ ಗೀತೆಯನ್ನು ದಾಖಲಿಸಿ ಈ ಸಮಾಜಕ್ಕೆ ಕೊಟ್ಟರು. ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ, ಎಲ್ಲರೊಂದೇ ಜಾತಿ ಬೇರೆ ಜಾತಿ ಇಲ್ಲವಯ್ಯ, ನಾದ ಬ್ರಹ್ಮಾನಂದ ನಾರಾಯಣ, ನಾದ ಬ್ರಹ್ಮಾನಂದ ನಾರಾಯಣ. ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ. ಗಂಡು ಒಂದು ಜಾತಿ, ಹೆಣ್ಣು ಒಂದು ಜಾತಿ, ಗಂಡು ಒಂದು ಜಾತಿ, ಹೆಣ್ಣು ಒಂದು ಜಾತಿ, ಹುಡುಕಿ ನೋಡಿದರೆ ಬೇರೆ ಜಾತಿ ಇಲ್ಲ, ಸೃಷ್ಟಿಕರ್ತನೆಷ್ಟು ಸಿಕ್ಕು ಹಾಕಿದನಯ್ಯ, ನಾದ ಬ್ರಹ್ಮಾನಂದ ನಾರಾಯಣ, ನಾದ ಬ್ರಹ್ಮಾನಂದ ನಾರಾಯಣ. ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ. ಹೊಲೆಯನೆನ್ನುತ್ತ ಜನ ಹೀಯಾಳಿಸುವುದ್ಯಾಕೆ, ಹೊಲೆಯನೆನ್ನುತ್ತ ಜನ ಹೀಯಾಳಿಸುವುದ್ಯಾಕೆ, ಒಲೆಯನ ಆತ್ಮ ಮಂದಿರದೊಳಗೆ ಸಕಲ ದೇಹ ವಿಹಾರಿ ಸದ್ಗುರು ನೆಲೆಸಿರುವನಯ್ಯ, ನಾದ ಬ್ರಹ್ಮಾನಂದ ನಾರಾಯಣ, ನಾದ ಬ್ರಹ್ಮಾನಂದ ನಾರಾಯಣ. ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ. ಉಚ್ಚೆ ದ್ವಾರದಲ್ಲಿ ತೂರಿ ಬಂದರೀ ನರರೆಲ್ಲ, ಉಚ್ಚ ಕುಲದವರು ಇಲ್ಲಿ ಯಾರಿಲ್ಲ, ಕೈವಾರ ನಾರಾಯಣ ತಾತ ಹೇಳಿರುವ ಪದ. ಉಚ್ಚೆ ದಾರದಲ್ಲಿ ತೂರಿ ಬಂದರೀ ನರರೆಲ್ಲ, ಉಚ್ಚ ಕುಲದವರು ಇಲ್ಲಿ ಯಾರಿಲ್ಲ, ಉಚ್ಚ ಕುಲ ಎನ್ನುವುದು ಉಚಿತವಲ್ಲವೋ, ನಾದ ಬ್ರಹ್ಮಾನಂದ ನಾರಾಯಣ, ನಾದ ಬ್ರಹ್ಮಾನಂದ ನಾರಾಯಣ. ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ. ಕುಲಕ್ಕೆ ಸೇರಿದ ಗುರುಗಳಿದ್ದಾರೆ ಇಲ್ಲಿ, ಈಗೆಲ್ಲ ನೋಡ್ತಾ ಇದ್ವಲ್ಲ, ಜಾತಿಗೊಬ್ಬ ಗುರು, ಕುಲಕ್ಕೊಬ್ಬ ಗುರು. ಕುಲಕ್ಕೆ ಸೇರಿದ ಗುರುಗಳಿದ್ದಾರೆ ಇಲ್ಲಿ. ಗುರು ಅಂದರೆ ಬಹಳ ಶ್ರೇಷ್ಠವಾದಂಥ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ನಮ್ಮ ವಿವೇಕ ಹೇಳಿರುವಂಥದ್ದು, ನಮ್ಮ ಜನಪದ ವಿವೇಕ ಹೇಳಿರುವಂಥದ್ದು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಆದರೆ ಇವತ್ತು ಕುಲಕ್ಕೆ ಸೇರಿದ ಗುರುಗಳಿದ್ದಾರೆ ಇಲ್ಲಿ, ಕುಲದಿಂದ ಬಂದ ಭಾಗ್ಯವೇನು, ಕುಲವಿಲ್ಲದ ಗುರು ಲೋಕದಲ್ಲಿ ವಿರಳವಯ್ಯ, ಕುಲವಿಲ್ಲದ ಗುರು ಲೋಕದಲ್ಲಿ ವಿರಳವಯ್ಯ.
ನಾದ ಬ್ರಹ್ಮಾನಂದ ನಾರಾಯಣ, ನಾದ ಬ್ರಹ್ಮಾನಂದ ನಾರಾಯಣ. ಜಾತಿಯಲ್ಲಿ ಕೀಳಾದ ಜನರು ಯಾರು ಇಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ, ಜಾತಿ ವಿಜಾತಿ ಭೇದ ತರವಲ್ಲ. ಇದು ಈ ಥರದ ಆಶಯಗಳನ್ನು ಹೊತ್ತು ಒಂದು ದೊಡ್ಡ ಪರಂಪರೆಯಲ್ಲಿ ನಮ್ಮಲ್ಲಿ, ಈ ಪರಂಪರೆಯನ್ನು ಮುಂದುವರಿಸುತ್ತ ದೊಡ್ಡ ಪರಂಪರೆ ನಮ್ಮಲ್ಲಿ. ಕುವೆಂಪು ಆದಿಯಾಗಿ ಲಂಕೇಶ್ ಆದಿಯಾಗಿ ಇನ್ನೂ 106 ಜನ. ಅವರು ಲಂಕೇಶ್ ತಮ್ಮ ನಾಟಕದ ಒಂದು ಗೀತೆಯನ್ನು, ಸಂಕ್ರಾಂತಿ ನಾಟಕದಲ್ಲಿ ಒಂದು ಗೀತೆ, ಒಂದು ರಂಗಗೀತೆ. 100 ತಲೆ ಮಾರವ್ವಾಗೆ ಕೊಟ್ಟೆ ಕೋಳಿ, ಒಲೆ ರುಜ್ಜನ ಕಣವ್ವ ಹೇಳಿ ಕೇಳಿ. ಹೊಟ್ಟೆ ಕೋಳಿ ಒಲೆ ರುಜ್ಜನ ಕಣವ್ವ ಹೇಳಿ ಕೇಳಿ. ಹೆಂಡ ಕುಡಿದು ಹಾಡಬೇಕು ನನ್ನ ಕೂಡ, ಬ್ಯಾಟಿಗೆ ಬಂದು ಹಿಡಿಯಬೇಕು ನನ್ನ ಜಾಡ. ಹೇ ಬ್ಯಾಟಿಗೆ ಬಂದು ಹಿಡಿಯಬೇಕು ನನ್ನ ಜಾಡ. ಲೇ 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 ಲೇಲಾ, ಲೇ 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 ಲೇಲಾ. ಶರಣ ಬಿಟ್ಟ ನಮ್ಮ ರುದ್ರ ಬಸ್ಯಾರಿನಾಗ, ನಾನು ಕೂಡ ಮಾತು ಕೊಟ್ಟೆ ಬಸನ್ನಾರಿಗ. ಮಾತು ಕೊಟ್ಟ 3 ತಾಸು ತೆಪ್ಪಗಿದ್ದೆ, ಮಾತು ಕೊಟ್ಟ 3 ತಾಸು ತೆಪ್ಪಗಿದ್ದೆ. ಕೋಪ ಬೇಡ ಅಂತ ಹೆಂಡ ಕಡ್ಡ ಬಿದ್ದೆ. ಲೇ 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 ಲೇಲಾ, ಲೇ 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 ಲೇಲಾ, ಲೇ 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 ಲೇಲಾ. ಬೆಂಗಳೂರಿನ ಸಮುದಾಯ ತಂಡ ಈ ಸಂಕ್ರಾಂತಿ ನಾಟಕ ಮಾಡಿದಾಗ ಸಿ ಬಸವಲಿಂಗಯ್ಯ ಅದಕ್ಕೆ ನಿರ್ದೇಶಕರು. ನಾನು ಆಗ್ತಾನೆ ರಂಗಾಯಣ ಮುಗಿಸ್ಕೊಂಡು ನನ್ನ ಊರಿಗೆ ಬಂದಿದ್ದೇನೆ. ಅಂದರೆ 5 ವರ್ಷ ಒಂದು ಕಾಂಟ್ರಾಕ್ಟ್ ಇತ್ತಲ್ಲಿ, ಅಭ್ಯಾಸ ರಂಗ ಕಲಾವಿದನಾಗಿ 2 ವರ್ಷ 3 ವರ್ಷ ರಂಗಭೂಮಿ ರಂಗ ನಟನಾಗಿ. ಸೊ ಅದನ್ನು ಮುಗಿಸ್ಕೊಂಡು ನಾನು ಬಂದುಬಿಟ್ಟಿದ್ದೇನೆ. ಅಲ್ಲಿ ಉಳಿಯೋದು ನನಗೆ ಅಲ್ಲಿ ನನ್ನದೇ ಆದಂಥ ಏನಾದರೂ ಕಟ್ಟಬೇಕು ಮಾಡಬೇಕು ಅನ್ನೋ. ಸೊ ನನ್ನನ್ನು ಕರೆದಿತ್ತು ಅದಕ್ಕೆ ಸಂಗೀತ ನಿರ್ದೇಶನ ಮಾಡೋದು. ನಾವು ವಚನಗಳನ್ನು, ಕೆಲವು ವಚನಗಳನ್ನು ಆಯ್ಕೆ ಮಾಡಿಕೊಂಡು ಈ ಆ ನಾಟಕದಲ್ಲಿ ಬ್ಲ್ಯಾಕ್ ಔಟು ಮತ್ತು ಬ್ಲ್ಯಾಕ್ ಇನ್ ಇದಾದಾಗ ಅದನ್ನು ಬಳಸಿದರೆ ಹೆಂಗೆ ಅನ್ನೋಂಥ ಒಂದು ಇದನ್ನು ಯೋಚನೆ ಮಾಡಿ, ಅದು ನಾನು ಇಂಥದ್ದು ಕುವೆಂಪು ಅವರ ಜಲಗಾರ ನಾಟಕ ಕೂಡ ಆ ಥರದ್ದೊಂದು ಇದನ್ನು ಎಕ್ಸ್ಪರಿಮೆಂಟ್ ಮಾಡಿದ್ದೇನೆ. ಅಡಗಲಿಯ ರಂಗಭಾರತಿ MP ಪ್ರಕಾಶ್ ಅವರ ರಂಗತಂಡದ ಇದಕ್ಕಾಗಿ ಜಲಗಾರ ನಾಟಕ ನಾನು ಮಾಡಿಸಿದಾಗ, ನಾನೇ ನಿರ್ದೇಶನ ಮಾಡಿದಾಗ, ಅದು ಕಾಯಕ ತತ್ವವನ್ನು ಪ್ರತಿಪಾದನೆ ಮಾಡುವಂಥ ಬಹುದೊಡ್ಡ ನಾಟಕ. ನಾನು ನೋಡಿರುವಂಥ ನಾಟಕಗಳಲ್ಲಿ, ಯಾಕೆಂದರೆ ನಾನೊಬ್ಬ ನಾಟಕದ ವಿದ್ಯಾರ್ಥಿಯಾಗಿ, ಕುವೆಂಪು ಅವರ ಜಲಗಾರ ನಾಟಕ ಬಸವಾದಿ ಚಳವಳಿಯ, ವಚನ ಚಳವಳಿಯ ಕಾಯಕವೇ ಕೈಲಾಸ ಆ ತತ್ವವನ್ನು ಪ್ರತಿಪಾದನೆ ಮಾಡಿದಂಥ ಮೊಟ್ಟ ಮೊದಲ ನಾಟಕ. ವಚನ ಚಳವಳಿ ಬಗ್ಗೆ ಬೇರೆ ಬೇರೆ ನಾಟಕಗಳೆಲ್ಲ ಬಂದಿದೆ, ಇದು ಸಂಕ್ರಾಂತಿ ಇದೆಲ್ಲ. ಆದರೆ ಇದು ಕುವೆಂಪು ಅವರು ಆ ಕಾಲಕ್ಕೇ ಈ ಥರದ ಅದ್ಭುತವಾದಂಥ ಒಂದು ಕಲಾಕೃತಿಯನ್ನು ಕೊಟ್ಟಿದ್ದಾರೆ.
ಸೊ ಆ ಥರದ್ದೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಅಲ್ಲಿ ಶಿವ 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 ಕಾಯಕವೇ ಕೈಲಾಸ ಶಿವ, ಕಾಯಕವೇ ಕೈಲಾಸ ಶಿವ, ಕಾಯಕದಲ್ಲಿ ನಿರತನಾದೊಡೆ ದರ್ಶನ ಮಾದರು ಮರೆಯಬೇಕು, ಗುರು ದರ್ಶನವಾದರೂ ಮರೆಯಬೇಕು, ಪೂಜೆಯಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು. ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ, ಕಾಯಕವೇ ಕೈಲಾಸವಾದ ಕಾರಣ, ಅಮರೇಶ್ವರ ಲಿಂಗವಾಯಿತಾದೊಳು ಕಾಯಕದೊಳಗು ಕಾಯಕದೊಳಗು ಕಾಯಕದೊಳಗು. ಜಲಗಾರನ ಎಂಟ್ರಿಗೆ ಯಾರು ಕೊಟ್ಟಿದ್ದೀನಿ. ಇಡೀ ವಚನ ಚಳವಳಿಯಲ್ಲಿ ಬಹಳ ಕಾಯಕವೇ ಕೈಲಾಸ ಬಸವಣ್ಣ ಕೊಟ್ಟಿದ್ದಾರಂತ ಬಹಳ ಜನ ಭ್ರಮೆಯಲ್ಲಿದ್ದಾರೆ. ಕಾಯಕವೇ ಕೈಲಾಸ ಪದವನ್ನು ಕೊಟ್ಟವನು ಬಸವಣ್ಣ ಅಲ್ಲ, ಆಯ್ದಕ್ಕಿ ಮಾರಯ್ಯ. ಅವನು ಕಾಡು ಮೇಲೆ ಸುತ್ತಿ ಅಲ್ಲಿ ಹೋಗಿ ಈ ಬಿದರಕ್ಕಿನ ಅವನು ಆವತ್ತಿನ ಪ್ರಸಾದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ಬಿದರಕ್ಕಿ ಆಯ್ಕೊಂಬಂದು ಪ್ರಸಾದ ಮಾಡಿಕೊಂಡು ತಿಂದಂತ ಒಂದು ದೊಡ್ಡ ಇವರು ಆಯ್ದಕ್ಕಿ ಮಾರಯ್ಯ ಮತ್ತು ಆಯ್ದಕ್ಕಿ ಅವರು ಕೊಟ್ಟಿರುವಂಥ ಪದ ಇದು, ಕಾಯಕವೇ ಕೈಲಾಸ. ಸೊ ಈ ಆ ಥರದ ಇದನ್ನೆಲ್ಲ ಇದು ಮಾಡಿದಾಗ ಸಂಕ್ರಾಂತಿ ನಾಟಕಕ್ಕೆ ಒಂದು ವಚನಗಳು ಒಂದಷ್ಟು ಸೆಲೆಕ್ಟ್ ಮಾಡಬೇಕು ಅಂತೇಳಿ ಇದು ಮಾಡಿದಾಗ ಲಂಕೇಶ್ ಅವರೇ ಆ ನಾಟಕದಲ್ಲಿ ಹಿಂಗೆ ಪುಟ ಮೊದಲನೇ ಪುಟ ಹಿಂಗೆ ತೆಗೆದ ತಕ್ಷಣ ಒಂದು ಬಸವಣ್ಣನ ವಚನ, ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇಬ್ಬರು ಹೊಲದಲ್ಲಿ ಬೆರಡಿಗೆ ಹೋಗಿ ಸಂಗಮ ಮಾಡಿದರು, ಇವರಿಬ್ಬರಿ ಹುಟ್ಟಿದ ಮಗನಾನು ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು, ಇಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಸಂಗಮ ಮಾಡಿದರು, ಇವರಿಬ್ಬರಿ ಹುಟ್ಟಿದ ಮಗನಾನು ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ. ಇದು ಬಸವಣ್ಣನವರ ಕುಹಕ ಆಡ್ತಾ ಇದ್ದಂಥ ಸಮಾಜಕ್ಕೆ ಕೊಟ್ಟಂಥ ವಚನ. ನಮ್ಮ ಜನ ಏನು ಸುಮ್ಮನೆ ಇದ್ದಾರೆ, ಚೆನ್ನಯ್ಯನ ಮನೆಯ ಕಕ್ಕಯ್ಯನ ಮನೆಯ ದಾಸಿಯ ಅಲ್ಲಿ ಅಂದರೆ ತಾನು ಎಲ್ಲಿ ಇರಬೇಕು, ತಾನು ಯಾರ ಜೊತೆಗೆ ಬದುಕಬೇಕು ಅಂತ ಅದೊಂದು ಆಧ್ಯಾತ್ಮಿಕವಾದಂಥ ಒಂದು ನುಡಿಗಟ್ಟು. ಒಲೆಯರು ಮಾದಿಗರು ಮತ್ತೆ ಇನ್ನೇನೋ ಆ ಇದಕ್ಕೆ ಹುಟ್ಟಿದ್ದೀನಿ ಅನ್ನೋ ಇದಲ್ಲ. ಸೊ ಅದಕ್ಕೂ ಕೂಡ ಸಮಾಜಕ್ಕೆ ಕುಹ ಬಂದಿದ್ದಕ್ಕೆ ಅದಕ್ಕೆ ಮತ್ತೆ ಒಂದು ಕೋಪರು ಕೊಡ್ತಾರೆ. ಆರು ಮುನಿದು ನಮ್ಮನೇನ ಮಾಡುವರು, ಊರ ಮುನಿದು ನಮ್ಮನೆಂತು ಮಾಡುವರು, ನಮ್ಮ ಕುನ್ನಿಗೆ ಕೂಸ ಕೊಡಬ್ಯಾಡಿ, ನಮ್ಮ ಸೊಳಗಂಗೆ ತಳಿಗೆಯ ನಿಕ್ಕಬ್ಯಾಡಿ, ನಮ್ಮ ಕುನ್ನಿಗೆ ಕೂಸ ಕೊಡಬ್ಯಾಡಿ, ನಮ್ಮ ಸೊಳಗಂಗೆ ತಳಿಗೆಯ ನಿಕ್ಕಬ್ಯಾಡಿ. ಆನೆಯ ಮೇಲೆ ಓಹವನ ಸ್ವಾನ ಕಚ್ಚ ಬಲ್ಲುದೆ, ಆನೆಯ ಮೇಲೆ ಓಹವನ ಸ್ವಾನ ಕಚ್ಚ ಬಲ್ಲುದೆ,
ಮುನಿದು ನಮ್ಮನೇನು ಮಾಡುವರು ಊರ ಮುನಿದು ನಮ್ಮನೆಂತು ಮಾಡುವರು ಊರ ಮುನಿದು ನಮ್ಮನೇನು ಮಾಡುವರು. ನನಗೆ ನನ್ನ ಅರಿವಿಗೆ ಇರುವಂಥ ಇದರಲ್ಲಿ ಹೇಳೋದಾದರೆ ಇಡೀ ಈ ವಚನ ಒಂದಿದೆಯಲ್ಲ, ಬಸವಣ್ಣನ ವಚನ, ನಮ್ಮಂಥವ್ರಿಗೆಲ್ಲ ಒಂಥರ ಶಕ್ತಿ ಇದೆ. ಕುವೆಂಪು ಅವರು ತನ್ನ ಹಾದಿ ನಾನು, ನನ್ನ ಹಾದಿ ನನ್ನದು, ನೀನು ತಾಕತ್ತಿದ್ರೆ ಬಾ, ಇಲ್ಲಾಂದರೆ ನಿನ್ನ ಕರ್ಮ ಬಿಟ್ಟಾಕೋ ಅಂತ ಹೇಳುವಂಥ ಮನಸ್ಥಿತಿ ಇದೆಯಲ್ಲ, ಅದು ಇಲ್ಲಿಂದ ನಮಗೆ ಸಿಕ್ಕಿರೋದು. ಅದೇ ನಮ್ಮ ಆ ಪರಂಪರೆಯ ಬಹಳ ದೊಡ್ಡ ಇದು. ನಾವು ಈಗ ಏನಾಗಿದೆ ಅಂದರೆ ಈ ನಮ್ಮ ಏನು ಆಧುನಿಕ ಜಗತ್ತು ಅಂದ್ಕೊಂಡು ಎಲ್ಲವನ್ನು ನಮ್ಮತನಗಳನ್ನು ನಾವು ಈಗ ನಾನು ಒಂದು ಜನಪದ ಗೀತೆ, ನನಗೆ ಅಮೆರಿಕದ ಅಕ್ಕ ಫೆಸ್ಟಿವಲ್ಗೆ ಕರ್ಕೊಂಡು ಹೋಗೋದಕ್ಕೆ ನನ್ನ ಜನಪದ ಗೀತೆನೇ ನನಗೆ ಕರ್ಕೊಂಡು ಹೋಗಿದ್ದೆ. ನಾನು ನಮ್ಮಲ್ಲಿ ಒಂದು ಎಂಥದ್ದು ಕೆರೆಗಳು, ಅತಿ ಹೆಚ್ಚು ಕೆರೆಗಳು ಇರೋದಂದರೆ ಇಡೀ ರಾಜ್ಯದಲ್ಲಿ ಕೋಲಾರ ಜಿಲ್ಲೆ. ಅದು ಸಣ್ಣ ಪುಟ್ಟ ಮಧ್ಯಮ ದೊಡ್ಡ. ಯಾಕೆಪ್ಪ ಅಂದರೆ ಈಗ ನಿಮ್ಮ ಈ ತೀರ್ಥಹಳ್ಳಿ ಸುತ್ತೂರು ಒಂದು ನದಿ ಓಡಾಡ್ತಾ ಇದೆ. ನಮ್ಗೆ ಯಾವುದೂ ನದಿ ಇಲ್ಲ. ನಮ್ಮ ಹಿರಿಯರು ಎಲ್ಲಿ ಒಂದು ಹಳ್ಳಿಯನ್ನು ಕಟ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರು ಅಲ್ಲೊಂದು ಮೊದಲೊಂದು ಕೆರೆ ಕಟ್ಟಿದ್ರು. ಅವ್ರು ಬರೀ ಕೆರೆ ಕಟ್ಟಲಿಲ್ಲ, ದನ ಕರು ಜಾನುವಾರುಗಳಿಗೆ ಒಂದು ಗೋಕುಂಟೆ ಕಟ್ಕೊಂಡ್ರು, ತಮ್ಮ ನಿತ್ಯ ಬಳಕೆಗೆ ಒಂದು ಕುಂಟೆ ಕಟ್ಕೊಂಡ್ರು. ಅಷ್ಟು ಸಾಲಿಲ್ಲ, ಒಂದು ಗುಂಡುತೋಪು ಕಟ್ಟಿದ್ರು. ಒಂದು ಊರಿಗೆ ಒಂದು ಕೆರೆ, ಒಂದು ಕುಂಟೆ, ಒಂದು ಗೋಕುಂಟೆ, ಒಂದು ಗುಂಡುತೋಪು. ನಂತರ ಬಂದಿದ್ದು ದೇವಸ್ಥಾನ. ನನ್ನ ಪರಂಪರೆಯ ಜನ ಅವರಿಗೆ ದೇವಸ್ಥಾನಗಳು ಯಾವುದಂದ್ರೆ ಕೆರೆ, ಕುಂಟೆ, ಗೋಕುಂಟೆ, ಗುಂಡುತೋಪು, ಇವು ಮುಖ್ಯ. ಸೊ ಅದು ಒಂದು ಇಡೀ ಹಳ್ಳಿಯಲ್ಲಿ ಕೂಡ ಯಾವ ಹಳ್ಳಿ ಬಂದರೂ ಕೂಡ ಕೆರೆ ಇದೆ, ಅಲ್ಲಿ ಕುಂಟೆ ಇದೆ, ಗೋಕುಂಟೆ ಇದೆ. ಅದಕ್ಕೆ ಒಂದು ಹಾಡು ಕಟ್ಕೊಂಡು, ಯಾಕೆಂದ್ರೆ ಅದು ಪರಂಪರೆ ಹೆಂಗೆ ಉಳಿಸ್ಬೇಕು ಅನ್ನೋದಿದೆಯಲ್ಲ. ಜನಪದರು ಅವರ ಉಳಿಸಬೇಕು ಅನ್ನೋದಂದ್ರೆ ಅಲ್ಲಿ ಒಂದು ಯಾವುದೋ ಒಂದು ಕತೆ ಕಟ್ಟಬೇಕು, ಒಂದು ಒಗ್ಗಟ್ಟು ಕಟ್ಟಬೇಕು, ಒಂದು ತತ್ವಪದ ಕಟ್ಟಬೇಕು, ಒಂದು ಹಾಡು ಕಟ್ಟಬೇಕು. ಆದರೆ ಈಗ ನಾವು ಈ ಎಲ್ಲವನ್ನು ಈಗ ನಾನು ಹೇಳಿದ ಇಷ್ಟುವನ್ನು ಕೂಡ ನಾವು ಕೇಳಲ್ಲ. ನೋಡೋಣ. ಜಗ್ಗನ ಕಾತೈತಮ್ಮ ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲೆಂದ ಜಾಪತಮ್ಮ. ನಂದಿ ಬೆಟ್ಟದ ಮೇಲೆ ಮಿಂಚೊಂದು ಮಿಂಚಿತೋ, ಮುಳುಬಾಗಲ ಬೆಟ್ಟ ಮೇಲೆ ಮೋಡವೇನು ಇಳೀತೋ, ಆವಣಿ ಬೆಟ್ಟ ಮೇಲೆ ಹೊಳೆಯಾಗಿ ಇಳೀತೋ, ಜಗ್ಗನ ಕಾತೈತಮ್ಮ. ಕೋಲಾರ ಕೆರೆಗಳೆಲ್ಲ ಕೋಡಿ ಹರಿಯುತ್ತಿದೆಯಲ್ಲೋ, ಮುದುವಾಡಿ ಕೆರೆಯೇನೋ ಮೊದಲ ಕೋಡಿ ಹರಿಯಿತೋ, ಜಗ್ಗನ ಕಾತೈತಮ್ಮ. ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲೆಂದಜ್ಜಾಕುತಮ್ಮ. ಆ ಕೆರೆಯು ಈ ಕೆರೆಯು ಆಟಾಡ್ತಾ ಇದೆಯಲ್ಲೋ, ಆ ಕೆರೆಯು ಈ ಕೆರೆಯು ಆಟಾಡ್ತಾ ಇದೆಯಲ್ಲೋ, ಗಂಗಟ್ಟ ಕೆರೆಯೇನೋ ಗುಟುಲಾಗ್ತಾ ಇದೆಯಲ್ಲೋ, ಜಗ್ಗನ ಕಾತೈತಮ್ಮ. ಗಂಗಟ್ಟ ಅನ್ನೋದು ಊರು. ಆ ಗಂಗಟ್ಟ ಕೆರೆ ಆ ನೀರು ಬರ್ತಾ ಇದ್ರೆ ಗುಟ್ರಾಗ್ತಾ ಇದೆ. ಗಂಗಟ್ಟ ಕೆರೆಯೇನೋ ಗುಟುಲಾಗ್ತಾ ಇದೆಯಲ್ಲೋ, ಜಗ್ಗನ ಕಾತೈತಮ್ಮ. ಗಂಗಟ್ಟ ಕೆರೆಯೇನೋ ಗುಟುಲಾಗ್ತಾ ಇದೆಯಲ್ಲೋ, ಚಿಲುಪನಹಳ್ಳಿ ಕೆರೆಯೇನೋ ಚೆಲ್ಲಾಡ್ತಾ ಇದೆಯಲ್ಲೋ, ಜಗ್ಗನ ಕಾತೈತಮ್ಮ. ಚಿಲುಪನಹಳ್ಳಿ ಕೆರೆಯೇನೋ ಚೆಲ್ಲಾಡ್ತಾ ಇದೆಯಲ್ಲೋ, ಚಿಲುಪನಹಳ್ಳಿ ಕೆರೆಯೇನೋ ಚೆಲ್ಲಾಡ್ತಾ ಇದೆಯಲ್ಲೋ, ಮಣಿಗಟ್ಟ ಕೆರೆಯೇನೋ ಮೂಲ
ಮಣಿಗಟ್ಟ ಕೆರೆಯೇನೋ ಮೂಲಾಡ್ತಾ ಇದೆಯಲ್ಲೋ, ಮಣಿಗಟ್ಟ ಕೆರೆಯೇನೋ ಮೂಲಾಡ್ತಾ ಇದೆಯಲ್ಲೋ, ಆವಣಿ ಕೆರೆಯೇನೋ ಅದುರುಸ್ತಾ ಇದೆಯಲ್ಲೋ, ಜಗ್ಗನಕ ಚೈತಮ್ಮ. ಆವಣಿ ಕೆರೆಯೇನೋ ಅದುರುಸ್ತಾ ಇದೆಯಲ್ಲೋ, ಆವಣಿ ಕೆರೆಯೇನೋ ಅದುರುಸ್ತಾ ಇದೆಯಲ್ಲೋ, ತಂಬಳ್ಳಿ ಕೆರೆಯೇನೋ ತಾರಾಡ್ತಾ ಇದೆಯಲ್ಲೋ, ಜಗ್ಗನಕ ಚೈತಮ್ಮ. ಅರೇ ತಂಬಳ್ಳಿ ಕೆರೆಯೇನೋ ತಾರಾಡ್ತಾ ಇದೆಯಲ್ಲೋ, ಅಗ್ರಾರ ಕೆರೆಯೇನೋ ಅಣುತ್ತಾ ಕುಂತಿದೆಯಲ್ಲೋ, ಜಗ್ಗನಕ ಚೈತಮ್ಮ. ಅಗ್ರಾರ ಕೆರೆಯೇನೋ ಅಳುತ್ತಾ ಕುಂತಿದೆಯಲ್ಲೋ, ಒಳಲಿ ಕೆರೆಯೇನೋ ಓಲಾಡ್ತಾ ಇದೆಯಲ್ಲೋ, ಜಗ್ಗನಕ ಚೈತಮ್ಮ. ಒಳಲಿ ಕೆರೆಯೇನೋ ಓಲಾಡ್ತಾ ಇದೆಯಲ್ಲೋ, ಆವಳಿ ಕೆರೆಯೇನೋ ಅದುರುಸ್ತಾ ಇದೆಯಲ್ಲೋ, ಜಗ್ಗನಕ ಚೈತಮ್ಮ. ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲೆಂದ ಜಾಕುತಮ್ಮ. ಆವಣಿ ಕೆರೆಯೇನೋ ಅದುರುಸ್ತಾ ಇದೆಯಲ್ಲೋ, ಆವಣಿ ಕೆರೆಯೇನೋ ಅದುರುಸ್ತಾ ಇದೆಯಲ್ಲೋ, ಬೇತಮಂಗಳ ಕೆರೆಯೇನೋ ಬಾಬಾ ಅಂತಿದೆಯಲ್ಲೋ, ಜಗ್ಗನಕ ಚೈತಮ್ಮ. ಬೇತಮಂಗಳ ಕೆರೆಯೇನೋ ಬಾಬಾ ಅಂತಿದೆಯಲ್ಲೋ, ಬಡಮಾಕಲ ಕೆರೆಯೇನೋ ಬಿರಬಿರನೆ ಹೋಯಿತೋ, ಜಗ್ಗನಕ ಚೈತಮ್ಮ. ಬಡಮಾಕಲ ಕೆರೆಯೇನೋ ಬಿರುಬಿರನೆ ಹೋಯಿತೋ, ಮುಷ್ಟೂರು ಕೆರೆಯೇನೋ ಮುಸುಗಾಕಿ ಹರಿಯಿತೋ, ಜಗ್ಗನಕ ಚೈತಮ್ಮ. ಮುಷ್ಟೂರು ಕೆರೆಯೇನೋ ಮುಸುಗಾಕಿ ಹರಿಯಿತೋ, ಬುಕ್ಸಾಗರ ಕೆರೆಯೇನೋ ಬುಸುಗುಡುತ್ತಾ ಇದೆಯಲ್ಲೋ, ಜಗ್ಗನಕ ಚೈತಮ್ಮ. ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲೆಂದ ಜಾಕುತಮ್ಮ. ಅರೆ ಜಗ್ಗನಕ ಚೈತಮ್ಮ. ರಂಗು ರಂಗು ರೆಕ್ಕೆಯ ರಾಮಣ್ಣನ ಹುಂಜ ಗಲ್ಲೆಂದ ಜಾಕುತಮ್ಮ. ಅರೆಗಲ್ಲಂದ ಜಾಕುತಮ್ಮ. ಅರೆಗಲ್ಲಂದ ಜಾಕುತಮ್ಮ. ನಮ್ಮಲ್ಲಿ ಬಯಲುಸೀಮೆಯಲ್ಲಿ ಕೋಲಾಟ ಬಹಳ ದೊಡ್ಡ ಪರಂಪರೆ. ಆ ಕೋಲಾಟದ ಪರಂಪರೆಗೆ ಕಟ್ಟಿಕೊಂಡಂಥ ಒಂದು ಕೋಲ್ಪದ, ಅದನ್ನು ನೋಡಿ ಇಂಥದ್ದು ಅಲ್ಲಿ ದಿನನಿತ್ಯ ಜನ ಬಳಕೆಯಲ್ಲಿ ಇರುವಂತಹ ಕೆರೆ ಕೊಂಟೆ ಇದ್ರ ಮೇಲೆ ಕಟ್ಟಿಕೊಂಡಿದೆ. ಇದು ನಮ್ಮ ಬಹಳ ದೊಡ್ಡ ಇದನ್ನ ಸಂಸ್ಕೃತಿಯನ್ನ ನಾವು ನಮ್ಮಲ್ಲಿ ಇರುವಂಥ ಇದನ್ನ ನಾವು ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಈಗ ಹಳ್ಳಿ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೊಂಥರ ಎಲ್ಲೋ ನಾಚಿಕೆ. ಯಾಕೆ ನಾಚಿಕೆ? ಪಿಚ್ಚಳ್ಳಿ, ನಾನು ಪಿಚ್ಚಳ್ಳಿ ಶ್ರೀನಿವಾಸ, ಅವ್ರಿಗೆ ಪಿಚ್ಚಳ್ಳಿ. ನಾನು ಬೆಂಗಳೂರು ಅಂತ ಹೇಳ್ಕೋಬೇಕು. ನಾನು ಯಾಕೆ ಹೇಳ್ಕೋಬೇಕು ಬೆಂಗಳೂರು ಅಂತ? ನನ್ನ ಅಸಲಿ ನನ್ನ ಇದಲ್ವ ಅದು. ಇವತ್ತಿನ ಇದರಲ್ಲಿ ನಾವು ತೀರಾ ಇದನ್ನು ಕಳ್ಕೊತಾ ಇದ್ದೀವಿ. ಸೊ ಆ ಥರದ ಇದಕ್ಕೆ ನಮಗೆ ಮಾದರಿಯಾಗಿರುವಂಥ ಅಥವಾ ಆಗ್ಬಹುದಾದಂಥ ಅಥವಾ ತಗೊಳ್ಬೋದಂಥ ಕೆಲವನ್ನು ಇದರಲ್ಲಿ ನಮ್ಮ ಕುವೆಂಪು ಅವರು ಆ ಕಾಲಕ್ಕೆ ಅವರು ರೈತನನ್ನು ನೇಗಿಲ ಯೋಗಿ ಅಂತ, ನೇಗಿಲ ಯೋಗಿ ಅಂತ ನೋಡ, ಅದು ಆ ಪದ ಕೇಳಿದ್ರೆ ನಮ್ಗೆ ಮೈ ಸುಮ್ಮನೆ. ಯಾಕಂದ್ರೆ ಇಡೀ ಇವತ್ತಿಗೂ ಕೂಡ ರೈತ, ಉತ್ತರ ಕರ್ನಾಟಕದಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವ ಬೇರೆ ಬೇರೆ ಕಾರಣಗಳು, ಸಾಲ ಸೋಲ ಇನ್ನೊಂದು ಮತ್ತೊಂದು. ಅದೊಂದು ಸರ್ವೆ ಸ್ಟಡಿ, ಸೋಷಿಯಲ್ ಸ್ಟಡೀಸ್ ಸರ್ವೆ ಬಂದಿತ್ತು. ಇಡೀ ಸಣ್ಣ ಸಣ್ಣ ಜಮೀನುಗಳು ಇರುವಂತಹ ರೈತರು ಮತ್ತು 2 ಎಕರೆ 1 ಎಕರೆ ಆ ಥರ ಇದ್ದವರು ಯಾರು ಕೂಡ ಆ ಥರದ ಇದಕ್ಕೆ ಕೈ ಹಾಕಿಲ್ಲ. 10 ಲಕ್ಷ 20 ಲಕ್ಷ 30 ಲಕ್ಷ ಇದು ಮಾಡ್ಕೊಂಡು ಟ್ರ್ಯಾಕ್ಟರ್ಗಳು ಇನ್ನೊಂದು ಆ ಥರದ ಇದನ್ನ ಇದು ಮಾಡಿಕೊಂಡು ಅದಕ್ಕೆ ಬಡ್ಡಿ ಕಟ್ಟಕ್ಕಾಗಲಾರದೆ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡು ಅದನ್ನು ಬೇರೆ ಬೇರೆ ಇದಕ್ಕೆಲ್ಲ ಕೂಡ ಇದನ್ನು ಮಾಡಿ ಇದು ಮಾಡಿದ್ರು. ಆದರೆ ನಮ್ಮ
ಈ ನೆಲದ ಇದೇನಿದೆ ಅದು ಒಂದಲ್ಲ. ನೇಗಿಲ ಹಿಡಿದು ಹೊಲದೊಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ನಮ್ಮಲ್ಲಿ ಹಾಡು ಬರೆಯೋರಿದ್ದಾರಲ್ಲ, ಅದು ದೊಡ್ಡ ಪಾಲಿಟಿಕ್ಸ್. ಸರ್ಕಾರ ಈ ನಿರ್ಮಲ ಕರ್ನಾಟಕ ಅಂತ ಒಂದು ಪ್ರಾಜೆಕ್ಟ್ ಮಾಡಿತು. ಅಂದರೆ ಹಳ್ಳಿಯಲ್ಲಿ ಕೂಡ ಈ ಸ್ಯಾನಿಟೇಷನ್ ಇದಕ್ಕೆ ಸಂಬಂಧಪಟ್ಟಂತೆ ನಾಗರಾಜ್ ಮೂರ್ತಿ ಆ ಪ್ರಾಜೆಕ್ಟ್ ತಗೊಂಡ್ರು. ಕ್ಯಾಸೆಟ್ ಮಾಡ್ತೀವಿ ಹಾಡುಗಳು ಕ್ಯಾಂಪೇನ್ಗೆ. ಕನ್ನಡದ ಬಹಳ ಪ್ರಖ್ಯಾತ ಪದ್ಯ ಬರೆಯೋರು ಹಾಡು ಬರೆಯೋರ ಹತ್ರ ಹೋಗಿ ಒಂದು ಚಿಮಾರಿ ಹಾಯಿಸ್ಕೊಂಡು ಬಂದಿದ್ದ. ಹೇಳ್ಬೇಕು ಹುಚ್ಚುವಿಗೆ ಹಾಡು ಬರೆದ. ಆದರೆ ಅದೇ ಸಬ್ಜೆಕ್ಟ್ ಕುರಿತಾಗಿ ಕೋಟಿಗೆರೆಯಲ್ಲಿ ರಾಮಯ್ಯ ಹಾಡು ಬರೆದ. ಆ ಸಬ್ಜೆಕ್ಟ್ ಅದು ಬರೀ ಏಳು ಹುಚ್ಚೆ ಅಂತಲ್ಲ, ಅದೊಂದು ಸಾಮಾಜಿಕ ಅನಿಷ್ಟ ಇದರಲ್ಲಿ ಒಳಪಟ್ಟು ಒಂದು ಪ್ರಾಜೆಕ್ಟ್ ಮಾಡಿ. ಹಂಗೆ ಕೂಡ ರೈತರ ಬಗ್ಗೆ ಯಾರು ಹಾಡು ಬರೀತಾರೆ? ಈ ಕಟ್ಟಡ ಕಾರ್ಮಿಕರ ಬಗ್ಗೆ ಯಾರಪ್ಪ ಹಾಡು ಬರೀತಾರೆ? ಕೂಲಿಯವರು ನಾವಯ್ಯ ಕೇಳೋ, ಕೂಳು ಕಾಣದವರು ನಾವಯ್ಯ ಕೇಳೋ, ನಮ್ಮ ರಕ್ತವೆಲ್ಲ ಧಾರೆ ಎಳೆದು ಬಂಗಲೆಗಳ ಕಟ್ಟುತ್ತೀವಿ, ಕೂಲಿಯವರು ನಾವಯ್ಯ ಕೇಳೋ, ಹೊತ್ತು ಬತ್ತಾರೆ ನಾವು ಎದ್ದು ತಾರನನ್ನ ನಾನನ್ನೇ ಸೆನೆಗೆ ಬಾಂಡ್ಲಿ ಕೈ ಹಿಡಿದುಕೊಂಡು, ಕೂಲಿ ಅಂತ ನಾವು ಹೋದ್ರೆ ಕಂಟ್ರಾಕ್ಟರ್ ಕಾರು ಬಂದು ದುರ್ದುರನೆ ದುಸ್ತಿ ಬೀರಿ ಒತ್ತಾಯಿ ತೆಂದುರೇಗಿ, ಕೂಲಿ ಇಲ್ಲ ಹೋಗೆಂದು ಕೂಳಿಗೇನೆ ಮಣ್ಣಾಕ, ಕೂಲಿಯವರು ನಾವಯ್ಯ ಕೇಳೋ. ಅಂದ್ರೆ ಜನಕ್ಕೆ ಬೇಕಾಗುವಂತಹ ಇದನ್ನ ಕೊಡೋದಿಲ್ಲ. ಅಕ್ಕ ನಿನ್ನ ಮಗಳು ನನಗೆ ಚಿಕ್ಕವಳಾಗಲ್ವಾ, ಪಕ್ಕದ ಮನೆ ಪಕ್ಕ ನನಗೆ ಸರಿ ಹೋಗಲ್ವ, ನೂರಾರು ದಿನ ಬೆಳಗಾದ್ರೆ ನೂರಾರು ನೇಗಿಲ ಹಿಡಿದು ಹೊಲದೊಳು ಆಡುತ್ತ ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಫಲವನ್ನು ಬಯಸದ ಸೇವೆಯೇ ಪೂಜೆಯು, ಕರ್ಮವೇ ಇಹಪರ ಸಾಧನವು. ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಕಷ್ಟದೊಳನ್ನವ ದುಡಿವನೆ ತ್ಯಾಗಿ, ಸೃಷ್ಟಿಯ ನಿಯಮದೊಳವನೇ ಭೋಗಿ, ಸೃಷ್ಟಿಯ ನಿಯಮದೊಳವನೇ ಭೋಗಿ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಲೋಕದೊಳೇನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡಲೆಂದು, ರಾಜ್ಯಗಳು ದಿಸಲಿ ರಾಜ್ಯಗಳಳಿಯಲಿ ಹಾರಲಿ ಗದ್ದುಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗರಾಕಲಿ ಸೈನಿಕರೆಲ್ಲ, ಬಿತ್ತುಳುವುದವ ಬಿಡುವುದೇ ಇಲ್ಲ, ಬಿತ್ತು ಉಳುವುದವ ಬಿಡುವುದೇ ಇಲ್ಲ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಯಾರು ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು, ಯಾರು ಅರಿಯದ ನೇಗಿಲ ಯೋಗಿಯೇ ಲೋಕಕ್ಕೆ ಅನ್ನವ ನೀಯುವನು. ಹೆಸರನ್ನು ಬಯಸದೆ ಅತಿ ಸುಖ ಕೆಡಿಸದೆ, ದುಡಿವನು ಗೌರವ ಕಾಶಿಸದೆ. ನೇಗಿಲ ಕುಲದೊಳಗಡಗಿದೆ ಕರ್ಮ, ನೇ
ಕುಲದೊಳಗೊಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ. ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ, ಉಳುವ ಯೋಗಿಯ ನೋಡಲ್ಲಿ. ಇದು ಕಂಪ್ಯೂಟರ್ ಇದ್ದಿದ್ರು ಬದುಕು ನಡೀತಿತ್ತು, ನಡೀತಾದೆ ಕೂಡ. ಸ್ಯಾಟಲೈಟ್ ಇದ್ದಿದ್ರು ನಡೀತಿತ್ತು, ನಡೀತಾದೆ ಕೂಡ. ಈ ಮೈಕ್ ಇಲ್ದಿದ್ರು ನಡೀತಿತ್ತು, ಬದುಕು ನಡೀತದೆ ಕೂಡ. ನೇಗಿಲಿದ್ರೆ ಬದುಕೇ ಇಲ್ಲ. ಆದರೆ ಇವತ್ತು ಆ ನೇಗಿಲ ಹಿಡಿದ ರೈತ, ಲೋಕಕ್ಕೆ ಅನ್ನ ಕೊಡುವ ರೈತ, ನಾವು ಹೆಂಗೆ ಕಾಣ್ತಾ ಇದ್ದೀವಿ? 3ನೇ ದರ್ಜೆಯ ನಾಗರಿಕನಿಗಿಂತ ಕಡಿಮೆ ರೈತರು ಬೆಳೆಯೋಗೆ ಸರಿಯಾದ ಒಂದು. ಕೋಲಾರದಲ್ಲಿ ಟೊಮೆಟೊ ಬೆಳೀತಾರೆ. ಒಂದು ಸೀಸನಲ್ಲಿ ಬೆಳೆದು 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 ಏನು ಅಲ್ಲಿಗೆ ಇಷ್ಟು ಬಂತು ಇಷ್ಟು ಬಂತು ಇಷ್ಟು ಬಂತು, ಪೀಕ್ ಹೋಗಿರುತ್ತೆ, ದಬಕ್ಕಂತ ಬಿದ್ದೋಗುತ್ತೆ. ಲಾರಿ 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 ತಂದು ಎಲ್ಲ ಸುರಿದು ಬಿಸಾಕ್ಬಿಟ್ಟೆ. ಅದು ಒಂದು ರಾಜಕಾರಣ, ಅದು ಒಂದು ರಾಜಕಾರಣ. ಆ ರಾಜಕಾರಣವನ್ನು ನಾವು ತಿಳ್ಕೋಬೇಕಾಗಿದೆ. ರೈತ, ಈ ನೆಲದಲ್ಲಿ ದುಡಿಯುವಂಥ ರೈತ ಆಗ್ಬೋದು, ಶ್ರಮಿಕ ಆಗ್ಬೋದು, ಕಾರ್ಮಿಕ ಆಗ್ಬೋದು, ನಾವು ನಮಗಿರುವಂತಹ ಆ ಮಕ್ಕಳನ್ನು ನಾವು ಅವರಿಗೆ ಈ ಥರದ ಸಣ್ಣ ಸಣ್ಣ ಅರಿವುಗಳನ್ನು ನಾವು ಕೊಡಬೇಕು. ಈ ಥರದ ಸಣ್ಣ ಪುಟ್ಟ ಹಾಡುಗಳ ಮುಖಾಂತರ ನಾವೊಂದು ದಲಿತ ಸಂಘ ಸಮಿತಿ, ರೈತ ಸಂಘ, ಬಂಡಾಯ, ಇನ್ನೊಂದು ಮತ್ತೊಂದು ಸಣ್ಣ ಒಂದು ಇದರಲ್ಲಿ ಹೋಗ್ತಾ ಇದ್ವಿ. ಸೊ ಆ ಭಾಗವಾಗಿ ಇವತ್ತು ಇಲ್ಲಿ ಈ ಕಡೆ ಬಂದಾಗ ಇಲ್ಲೊಂದು ನನಗೊಂದು ಸಣ್ಣ ಅವಕಾಶ ಕಲ್ಪಿಸ್ಕೊಟ್ಟಂಥ ಈ ಮಲೆನಾಡು ಕಬ್ನ ಎಲ್ಲ ವಿಶೇಷವಾಗಿ ನಮ್ಮ ದಯಾನಂದ ಕೂಡ ನೆನೆಸ್ಕೊಳ್ತಾ ಇನ್ನೊಂದು 2 ಹಾಡು ಹೇಳಿ ನಾನು ಮುಗಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೇನು ದಣಿವೇನೂ ಆಗಿಲ್ಲ, ಆದರೆ ಮಳೆ ಬರ್ತಾ ಇದೆ, ಇನ್ನೊಂದು ಕೇಳಿದ್ರು ನಾವು ಯಾವತ್ತೂ ಕೂಡ ಅಲ್ಲಿ ಮುಂದೆ ಒಬ್ಬರಿದ್ದಾರ, 100 ಇದೆಯಾ, 1000 ಇದೆಯಾ, 10,000 ಇದೆಯಾ, ಲಕ್ಷ ಇದೆಯಾ ಅನ್ನೊಂದು ಪ್ರಶ್ನೆ. ವಿಧಾನಸೌಧ ಮುಂದುಗಡೆ ಲಕ್ಷಾಂತರ ಜನ ಇವ್ರಿಗೂ ಕೂಡ ನಾನು ಹಾಡು ಹೇಳಿದ್ದೀನಿ. ನನಗೆ ನಾನು ಹಾಡುಗಳು ಹೇಳ್ಕೊಳ್ತೀನಿ. ಅದು ನಮ್ಮ ಇದು, ಅದು ರಿಲ್ಯಾಕ್ಸೇಷನ್ ಒಂದು ಇದು. ಒಂದು ಅಲ್ಲಮ್ಮ ಪ್ರಭುವಿನ ಒಂದು ವಚನ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಳಿಂದೆತ್ತ ಸಂಬಂಧವಯ್ಯ, ಎತ್ತಳಿಂದೆತ್ತ ಸಂಬಂಧವಯ್ಯ. ಎತ್ತಣ ಮಾಮರ ಎತ್ತಣ ಕೋಗಿಲೆ, 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 ಎತ್ತಣಿಂದೆತ್ತ ಸಂಬಂಧವಯ್ಯ, ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ. ಬೆಟ್ಟದ ನೆಲ್ಲಿಕಾಯಿ ಆ ಆ
ಆಸೆಯೋ ಎತ್ತಣಿಂದೆತ್ತ ಸಂಬಂಧವಯ್ಯ 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 ಸಂಬಂಧವಯ್ಯ. ಹೌದು. ಕೊನೆಯದಾಗಿ ಜಗದ ಕವಿ, ಯುಗದ ಕವಿ, ರಾಷ್ಟ್ರ ಕವಿ, ಈ ನೆಲದ ಅಸ್ಮಿತೆಯ ಕವಿ. ಅನಿವತ್ತಲ್ಲಿ ಕವಿಶೇಷದಲ್ಲಿ ಅಣ್ಣ ಇದ್ರಲ್ಲಿ ಕೂತ್ಕೊಂಡು ಅಲ್ಲಿ ಅದು ನೇಗಲ ಯೋಗಿ ಹಾಡ್ತಾ ಇದ್ರು. ಅಲ್ಲಿ ಯಾರೋ ಬಳ್ಳಾರಿಯವರು ಕೃಷ್ಣದೇವರಾಯ ಜಿಲ್ಲೆ, ಹೊಸ ಜಿಲ್ಲೆ, ಹೊಸಪೇಟೆ, ವಿಜಯನಗರ. ಪಾಪ ಗಂಡ ಹೆಂಡತಿ ಇದ್ರು, ಹೆಣ್ಮಕ್ಳು ನೋಡ್ತಾ ಇದ್ರು. ಗಣಪತಿ ನಾನೇ ಫೋಟೋ ತೆಗೆದ್ರು ಅವರು. ಅಷ್ಟೇ ಅಲ್ಲೆಲ್ಲ ಸೀನ್ರಿ ಎಲ್ಲ ಇಟ್ಕೊಂಡು ಬರ್ತಾ ಇದ್ರು. ಇದೆಲ್ಲ ರೆಡಿ ಮಾಡ್ಕೊಂಡು ಬರ್ತಾ ಇದ್ರು. ನಾನು ಹಾಡೋದ್ರಲ್ಲಿ ಕೂತು ಹಾಡ್ತಾ ಇದ್ದಲ್ಲ, ವಿಡಿಯೋ ಮಾಡ್ಕೊಂಡು. ಅಷ್ಟೊತ್ತಿಗೆ ನಮ್ಮ ಹಾಡು ಮುಗಿದೋಯ್ತು. ಸರ್, ಓನನ್ನ ಚೇತನ ಹಾಡ್ತೀರಿ ಸರ್? ನಾನು ಇಟ್ಕೊಂಡು, ನೋಡ್ರಿ, ಕನ್ನಡ ನೆಲದಲ್ಲಿ ಯಾರ್ಯಾರು ಗಾಯಕರಿದ್ದರು ಅವರೆಲ್ಲರೂ ಓನನ್ನ ಚೇತನ ಗೊತ್ತಿಲ್ಲದೆ ಇರುವಂಥ ಅಥವಾ ಹಾಡೋದಕ್ಕೆ ಗೊತ್ತಿಲ್ಲದೆ ಇರುವಂಥ ಗಾಯಕರು ನನ್ನ ಪ್ರಕಾರ ಗಾಯಕರಲ್ಲ. ಅವ್ರು ಖುಷಿ ಆಗ್ಬಿಟ್ರು. ಸರ್ ದಯವಿಟ್ಟು ಅದನ್ನು ಹೇಳಿ ಸರ್, ನಾನು ವಿಡಿಯೋ ಮಾಡ್ಕೋಬೇಕು. ಆಯ್ತು ಬರಪ್ಪ ಅಂತ ಅದನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ಅದನ್ನು ಗೀತೆಯನ್ನು, ಅದು ನಮ್ಮದೇ, ನಮ್ಮ ಚೆನ್ನೈ ಟ್ಯೂನ್ ಮಾಡಿದ್ದಿದ್ದು. ಇದು ನಮ್ಮ ಸುಗಮ ಸಂಗೀತದವರು ಸುಖವಾಗಿ ಒಂದಷ್ಟು ಟ್ಯೂನ್ ಮಾಡಿದ್ದಾರೆ. ಅದು ಬೇರೆ ಬೇರೆ ಇದೆಲ್ಲ ಇದೆ. ಯಾಕಂದರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಇದಿರ್ತದೆ. ಅದನ್ನು ನಾನು ತಪ್ಪು ಅಂತ ಹೇಳಲ್ಲ. ಅದು ಸಾಧ್ಯದ ನೀವು ಕೂಡ ದನಿ ಸೇರಿಸು. ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ, ಎದೆಯ ಬಿರಿಯೇ ಭಾವದೀಟಿ, ಓ ನನ್ನ ಚೇತನ, ಎದೆಯ ಬಿರಿಯೇ ಭಾವದೀಟಿ, ಓ ನನ್ನ ಚೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ನೂರು ಮತದ ಹುಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ, ನೂರು ಮತದ ಹುಟ್ಟ ತೂರಿ ಎಲ್ಲ ತತ್ವದಲ್ಲೇ ಮೀರಿ, ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ, ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ. ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು, ಮನೆಯನೆಂದು ಮುಟ್ಟದಿರು, ಓ ಅನಂತವಾಗಿರು, ಓ ನನ್ನ ಚೇತನ ಆಗು ನೀ ಅನಿಕೇತನ. ಅನಂತತಾನಂತವಾಗಿ ಆಗುತ್ತಿರನೆ ನಿತ್ಯ ಯೋಗಿ, ಅನಂತತಾನಂತವಾಗಿ ಆಗುತ್ತಿರನೆ ನಿತ್ಯ ಯೋಗಿ, ಅನಂತನೇ ಅನಂತವಾಗು ಆಗು 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 ಆಗು
ಅನಂತವಾಗು 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 ಅನಂತವಾಗು. ಇಷ್ಟೊತ್ತು ನನ್ನ ಕೆಲವು